ನನ್ನ ಹೆಸರು ಸತೀಶ್ ಅಂಥೇಳಿ. ಕಳೆದ ಒಂದು 42 ವರ್ಷದಿಂದ ಈ ಫೀಲ್ಡಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ಟೆಕ್ನಿಕಲ್ ಟ್ರೈನರ್ ಆಗಿದ್ದೀನಿ ನಾನು. ಜೊತೆಯಲ್ಲಿ ಚಾಲಕರಿಗೆ ಕೂಡ ಅವರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಮಾಹಿತಿಗಳನ್ನು ನಾನು ಹಂಚಿಕೊಂಡು ಹೋಗ್ತೀನಿ. ಹೀಗೆ ಒಂದು ವರ್ಷಕ್ಕೆ ಸಾಧಾರಣ ಒಂದು 6,000 to 7,000 ಜನ ಚಾಲಕರಿಗೆ ನಾನು ತರಬೇತಿಯನ್ನು ಕೊಡ್ತಾಯಿರ್ತೀನಿ. ಈ ತರಬೇತಿ ಕಾರ್ಯಕ್ರಮ ಯಾಕೆ ಬೇಕು ಅಂತ ಹೇಳಿದರೆ, ತಾವೆಲ್ಲ ಬಂಗಾರ ಸರ್, ತಾವೆಲ್ಲರೂ ಬಂಗಾರ. ಈಗ ನಾನು ಇಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಬಂಗಾರಕ್ಕೊಂದು ಪಾಲಿಷನ್ನು ಕೊಡ್ತಾಯಿದ್ದೀನಿ, ಬಿಟ್ಟರೆ ಬೇರೆ ಏನೂ ಕೊಡ್ತಿಲ್ಲ ಸರ್. ಯಾಕಂದರೆ ಒಬ್ಬ ವ್ಯಕ್ತಿಗೆ ಅವ್ನು ಮಾಡಿದ್ದೇ ಕೆಲಸ ಪ್ರತಿದಿನ ಮಾಡ್ತಾ ಇದ್ದಂಗೆ ಮೈಂಡ್, ಅಯ್ಯೋ ಏನು ಬಿಡ್ರಪ್ಪ, ಅದೇ ಗೇರು, ಅದೇ ಕ್ಲಚ್ಚು, ಅದೇ ಆ್ಯಕ್ಸಿಲೇಟ್ರು, ಆಮೇಲೆ ಗಾಡಿ ಹೋಯ್ತಾ ಇರ್ತದೆ ಅಂತ ಒಂದು ವಿಚಾರ ಇರುತ್ತೆ. ಸೊ ಅಂಥದ್ದನ್ನು ರೀಫ್ರೆಶ್ ಮಾಡ್ತಕ್ಕಂಥ ಒಂದು ಟ್ರೈನಿಂಗನ್ನು ನಿಮ್ಗೆ ಕೊಡ್ತಿದ್ದೀನಿ. ಯಾಕೆ ಅಂತ ಹೇಳಿದರೆ, ಚಾಲಕರು ಒಂದು ಟ್ರಾನ್ಸ್ಪೋರ್ಟಿಗೆ ಬ್ಯಾಕ್ ಬೋನ್ ಸರ್. ನೀವಿಲ್ಲ ಅಂತ ಹೇಳಿದರೆ ಟ್ರಾನ್ಸ್ಪೋರ್ಟೇಷನ್ನೇ ಇಲ್ಲ ಸರ್. ಎಷ್ಟೇ ದೊಡ್ಡ ವ್ಯಕ್ತಿ, ಅದು ಎಷ್ಟೇ ದೊಡ್ಡ ಗಾಡಿಗಳು, ಅದು ಬೇಕಾದ್ರೆ ಕೋಟಿಗಟ್ಟಲೆ ಗಾಡಿ ಆಗಿದ್ದರೂ ಕೂಡ, ಅದು ಏನೇ ಇದ್ದರೂ ಕೂಡ ಆ ಗಾಡಿಯನ್ನು ನಿಂತ ಜಾಗದಿಂದ ಅಲ್ಲಾಡಿಸ್ಬೇಕು ಅಂತ ಆದರೆ ಅದಕ್ಕೊಬ್ಬರು ಚಾಲಕರ ಅವಶ್ಯಕತೆ ಇದೆ. ಹಾಗಾಗಿ ಒಂದು ಆಟೋಮೊಬೈಲ್ ಕಂಪ್ನಿ ನಡಿಬೇಕು ಅಂದರೆ ನೀವು ಬೇಕು, ಜೊತೆಯಲ್ಲಿ ಆ ವಾಹನ ನಡಿಬೇಕು ಅಂದರೆ ಕೂಡ ನೀವು ಬೇಕು. ಅರ್ಥಾತ್ ಅದು ಶಾಲೆಯ ಬಸ್ಗಳಿರ್ಬೋದು, ಅದು ಆಟೋಮೊಬೈಲ್ ಕ್ಷೇತ್ರದಲ್ಲಿರ್ಬೋದು, ಅಥವಾ ನಮ್ಮ ಲಗೇಜ್ ಗಾಡಿಗಳಿರ್ಬೋದು, ಅಥವಾ ಹಜಾರ್ಡ್ ಗೂಡ್ಸ್ ಗಾಡಿಗಳಿರ್ಬೋದು, ಎಲ್ಲದಕ್ಕೂ ಬೇಕು ನೀವು. ಹಾಗಾಗಿ ನೀವು ಎಲ್ಲಿಯವರೆಗೆ ಚೆನ್ನಾಗಿರ್ತೀರಾ ಅಲ್ಲಿವರೆಗೂ ಟ್ರಾನ್ಸ್ಪೋರ್ಟೇಷನ್, ನೀವು ಎಲ್ಲಿಯವರೆಗೆ ಚೆನ್ನಾಗಿರ್ತೀರಾ ಅಲ್ಲಿವರೆಗೂ ಟ್ರಾನ್ಸ್ಪೋರ್ಟೇಷನ್. ಅರ್ಥಾತ್ ಮಕ್ಕಳ ಶಾಲೆಯ ಬಸ್ನಲ್ಲಿರ್ತಕ್ಕಂಥ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ನೀವು ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ತರಬೇತಿ ಯಾಕೆ ಉದ್ದೇಶ ಏನು ಅಂತ ಹೇಳಿದರೆ, ಸ್ಪೆಷಲಿ ನೀವು ಶಾಲಾ ವಾಹನವನ್ನು ಓಡಿಸ್ತಕ್ಕಂಥ ಚಾಲಕರು, ಶಾಲಾ ವಾಹನ ಓಡಿಸ್ತಕ್ಕಂಥ ಚಾಲಕರು ಅಂತ ಹೇಳಿದರೆ, ಉದಾಹರಣೆಗೆ 100 ಮಕ್ಕಳ ಕನಸು, 100 ಮಕ್ಕಳ ಭವಿಷ್ಯವನ್ನು ಪ್ರತಿನಿತ್ಯ ನೀವು ಅವರ ಮನೆಯಿಂದ ಶಾಲೆಗೆ ಕರ್ಕೊಂಡು ಬರ್ತೀರ. ಭವಿಷ್ಯವನ್ನು ಸಾಕಾರ ಮಾಡಿಕೊಡ್ತಕ್ಕಂಥದ್ದೇ ನೀವು. ಆಮೇಲೆ ಗುರುಗಳು, ಮೊದಲಿನ ಗುರುಗಳು ನೀವೇ. ಹೌದಂತಿರೋ ಅಲ್ಲ ಅಂತಿರೋ ಅಲ್ವಾ ಸರ್? ನಿಮ್ಮಲ್ಲಿರ್ತಕ್ಕಂಥ ಒಂದು ತಾಳ್ಮೆಯಿಂದ ಮಕ್ಕಳನ್ನು ಟ್ರಾಫಿಕ್ನಲ್ಲಿ ಎಷ್ಟೇ ಕಷ್ಟ ಆದರೂ, ಎಷ್ಟೇ ರೀತಿಯ ಒತ್ತಡಗಳಿದ್ದರೂ, ಟ್ರಾಫಿಕ್ ಜಾಮ್ ಆದರೂ ಕೂಡ, ಮಳೆ ಬಂದರೂ ಕೂಡ ಎಲ್ಲ ರೀತಿಯ ನೋವುಗಳನ್ನು ಸಹಿಸಿಕೊಂಡು ನಿಮ್ಮ ಮನಸ್ಸಲ್ಲಿ ಒಂದೇ ವಿಚಾರ, ನನ್ನ ಹಿಂದ್ಗಡೆ ಮಕ್ಕಳು ಕೂತ್ಕೊಂಡಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ, ಸೊ ಅವ್ರಿಗೆ ಯಾವ ಥರ ತೊಂದರೆ ಆಗಬಾರ್ದು, ಅಂತಹವರನ್ನು ನಾನು ಸುರಕ್ಷಿತವಾಗಿ ಮುಟ್ಟಿಸಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಇಟ್ಕೊಂಡು ನೀವೆಲ್ಲ ನೋವುಗಳನ್ನು ಹತ್ತಿಕ್ಕಿ ನೀವು ಆ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡೊಂದು ಬಿಡ್ತೀರ. ಅರ್ಥಾತ್ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನೀವು ಅವ್ರ ಶಾಲೆಗೆ ಮೆಟ್ಲನ್ನು ಹತ್ತಿಸ್ತೀರ. ಹಾಗಿರ್ಬೇಕಾದ್ರೆ ನಿಮ್ಮ ಕೆಲಸ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನಾವಿಲ್ಲಿ ಊಹಿಸ್ಕೊಳ್ಬೇಕಾಗತ್ತೆ. ಅದೇ ಥರದಲ್ಲಿ ಒಂದು ಶಾಲೆಗೆ ಮಗುವನ್ನು ಕಳಿಸ್ಬೇಕಾದ್ರೆ ಒಂದು ಕತೆ ಹೇಳ್ತೀನಿ ನಿಮಗೆ. ಸಣ್ಣ ಕತೆ, ಸಣ್ಣ ಸ್ಟೋರಿ. ಏನಪ್ಪ ಅಂತ ಹೇಳಿದರೆ, 2024 ನವೆಂಬರ್ ತಿಂಗಳು ಶಾಲೆಯ ಬಸ್ಸಿಗೆ ಇಷ್ಟೊಂದು ತರಬೇತಿಗಳನ್ನು ಏಕೆ ಕೊಡ್ತಾರೆ ಅನ್ನೋದು ಕೂಡ ನಿಮ್ಮ ಗಮನಕ್ಕೆ ಬರಲಿ ಅನ್ನೋ ಒಂದು ಸಣ್ಣ ಉದ್ದೇಶ ಇದು ಕತೆ ಹೇಳೋದು. ಓಕೆನಾ? ರೈಟ್, ಕೇಳಲಿಕ್ಕೆ ಉತ್ಸುಕರಾಗಿದ್ದೀರಾ? ಏನು ಕತೆ ಅಂತ ಹೇಳಿದರೆ, ರಾಯಚೂರು ಜಿಲ್ಲೆ ಮಾನ್ವಿ ಅನ್ನೋ ಒಂದು ಊರು. ಆ ಊರಿನಲ್ಲಿ ಒಂದು ದೇಸಾಯಿ ಕುಟುಂಬ, ಶಂಕರ್ ದೇಸಾಯಿ ಅನ್ನೋ ಒಂದು ಒಳ್ಳೆಯ ಪ್ರತಿಷ್ಠಿತ ಕುಟುಂಬ. ಆ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಒಬ್ಬ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ. ಅವರಿಗೆ 10 ಕೂರ್ಗಿ ಜಮೀನು, ಅರ್ಥಾತ್ ಆ ಕಡೆ ಕೂರ್ಗಿ ಅಂತ ಹೇಳ್ತಾರೆ. ಒಂದು ಕೂರ್ಗಿ ಅಂದರೆ 4 ಎಕರೆ, 10 ಕೂರ್ಗಿ ಅಂದರೆ 40 ಎಕರೆ ಜಮೀನು ಅವರಿಗಿದೆ. ಮೊದಲಿಂದನೂ ಅಗರ್ಭ ಶ್ರೀಮಂತರು. ಜೊತೆಯಲ್ಲಿ ಮಗನಿಗೆ ಬ್ಯಾಂಕ್ನಲ್ಲಿ ಕೆಲಸ, ಒಳ್ಳೆ ರೀತಿ ಸಂಸಾರ ನಡೀತಾ ಇದೆ. ಹೀಗೆ ಇರುವಾಗ ಆ ಮಗನಿಗೊಂದು ಮದುವೆ ಅಂತ ಮಾಡ್ತಾರೆ. ಮದುವೆ ಮಾಡಿದ ಮೇಲೆ ವರ್ಷಗಳು ಕಳೆದು ಹೋಗ್ತಾ ಇದೆ, ಅವರಿಗೆ ಸಂತಾನ ಪ್ರಾಪ್ತಿ ಆಗಿಲ್ಲ. ಸೊ ಹಲವಾರು ಹರಕೆ ಮತ್ತೊಂದು ಅದರ ಮುಖಾಂತರ ಅವರಿಗೊಂದು ಸಂತಾನ ಪ್ರಾಪ್ತಿ ಆಯಿತು. ಹುಟ್ಟಿದ್ದು ಹೆಣ್ಣು ಮಗು. ಅವರ ಕುಟುಂಬದಲ್ಲೇ ಹೆಣ್ಣು ಮಗು ಇಲ್ಲ. ಅವರ ತಾಯಿ ಕುಟುಂಬ, ತಂದೆ ಕುಟುಂಬ ಎಲ್ಲೂ ಹೆಣ್ಣು ಮಗಳಿಲ್ಲ. ಅಂಥದ್ದಲ್ಲಿ ಇವರಿಗೆ ಹೆಣ್ಣು ಮಗಳಾಗತ್ತೆ. ಆ ಹೆಣ್ಣು ಮಗು ಎಲ್ಲರ ದೃಷ್ಟಿಯಲ್ಲಿ ಲಕ್ಷ್ಮಿ ಥರ ಅದನ್ನು ನೋಡಿಕೊಂಡು ಪ್ರೀತಿಯಿಂದ ಸಾಕ್ತಾ ಇರ್ತಾರೆ. ಹೀಗೆ ವರ್ಷಗಳು ಕಳೀತು. ಯಾವಾಗ 5 ವರ್ಷ ತುಂಬಿತು, ಮಗುವಿಗೆ ಶಾಲೆಗೆ ಕಳಿಸ್ಬೇಕು ಅಂತ ಹೇಳ್ಕೊಂಡು ಎಲ್ಲರ ಮನಸ್ಸಿನಲ್ಲಿ ಒಂದು ಯೋಚನೆ ಬರ್ತದೆ, ಕಳಿಸ್ಬೇಕಲ್ವಾ, ಸಹಜ. ಸೊ ಎಲ್ಲರೂ ಆ ಪ್ರೀತಿಯಿಂದ ಮನೆಯಲ್ಲೇ ಒಂದು ಸ್ಟಾರ್ಟಿಂಗ್ನಲ್ಲಿ ಒಂದು ಹೋಮವನ್ನು ಹಾಕಿ ಪೂಜೆಯನ್ನು ಮಾಡಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಆ ನಂತರದಲ್ಲಿ ಅವರಿಗೆ ಶಾಲೆಗೆ ಕಳಿಸ್ತಾರೆ. ಆ ಶಾಲೆಗೆ ಕಳಿಸ್ತಾರೆ. 4 ತಿಂಗಳು ಹೀಗೆ ಶಾಲೆಯಲ್ಲಿ ನಡೀತು. 5ನೇ ತಿಂಗಳು ಬಂತು. ಪ್ರತಿನಿತ್ಯ ತಾಯಿಯಾದವಳು ಆ ಮಗುವಿಗೆ, ಪ್ರತಿಯೊಬ್ಬಳು ಆ ತಾಯಿ ಮಾತ್ರ ಅಲ್ಲ, ಎಲ್ಲ ತಾಯಿಯಂದಿರು ಕೂಡ ಹಲವಾರು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ನನ್ನ ಮಗು ಈ ಥರ ಇರಬೇಕು, ನನ್ನ ಮಗು ಮುಂದೆ ಹೀಗಾಗಬೇಕು, ಎಷ್ಟೊಂದು ಕನಸುಗಳು. ತಂದೆ ತಾಯಿ ಕುಟುಂಬ ಎಲ್ಲ. ತಾಯಿಯಾದವಳು ಬೆಳಗ್ಗೆ ಎದ್ದು ಆಕೆಗೆ ಸ್ನಾನ ಎಲ್ಲ ಮಾಡಿಸಿ, ಯೂನಿಫಾರ್ಮ್ ಎಲ್ಲ ಹಾಕಿ, ಪ್ರೀತಿಯಿಂದ 2 ಕೈತುತ್ತನ್ನು ತಿನ್ನಿಸಿ, ಮತ್ತು ಸ್ನ್ಯಾಕ್ಸನ್ನು ಬಾಕ್ಸಲ್ಲಿ ಹಾಕಿಟ್ಟು ಅವ್ಳನ್ನ ಶಾಲೆಯ ಬಸ್ ಬರೋ ಜಾಗಕ್ಕೆ ಕರ್ಕೊಂಡು ಬರ್ತಾರೆ.
ಸೊ ಕರ್ಕೊಂಡು ಬಂದಿದ್ದಾರೆ. ಹೀಗೆ ಒಂದು ದಿನ ಬಸ್ಸನ್ನು ಹಸ್ತಿದ್ರು. ಬಸ್ ಹಸ್ಬೇಕಾದ್ರೆ ಮಗು ಅಳುತ್ತೆ. ಆಗ ತಾಯಿ ಹೇಳ್ತಾಳೆ, ನೋಡಮ್ಮ, ಅಲ್ಲಿ ಬಸ್ಸಿನ ಒಳಗಡೆ ನಿನ್ನ ಚಿಕ್ಕಮ್ಮ ಇದ್ದಾಳೆ. ನಿನ್ನ ಚಿಕ್ಕಮ್ಮ ನಾನು ಹೇಗೆ ನೋಡ್ತೀನಿ ಅದಕ್ಕಿಂತ ಹೆಚ್ಚಿನ ಪ್ರೀತಿಯಿಂದ ಚಿಕ್ಕಮ್ಮ ನಿನ್ನನ್ನು ನೋಡ್ತಾಳೆ. ನೀನೇನು ಗಾಬರಿ ಆಗೋದು ಬೇಡ, ಹೋಗಮ್ಮ ಅಂತ ಹೇಳ್ತಾಳೆ. ಹೀಗೆ ಹೋಗಿರ್ತಕ್ಕಂಥ ಮಗು 10 ನಿಮಿಷ ಆಯಿತು, ಒಂದು ಫೋನ್ ಕಾಲ್ ಬರುತ್ತೆ. ಏನು ಅಂದರೆ ಬಸ್ ಆಕ್ಸಿಡೆಂಟ್ ಆಗಿದೆ. ಎಲ್ಲರೂ ಗಾಬರಿ ಆಗ್ತಾರೆ. ಗಾಬರಿ ಆದ ತಕ್ಷಣ ಅಜ್ಜ ಅಜ್ಜಿ ಜೊತೆಲಿ ತಂದೆ ತಾಯಿ ಎಲ್ಲರೂ ಕೂಡ ಅವ್ರ ವಾಹನವನ್ನು ತೊಗೊಂಡು ಹೋಗ್ತಾರೆ. ಆ ಪ್ಲೇಸಿಗೆ ಬರ್ತಾರೆ. ಆ ಪ್ಲೇಸಿಗೆ ಬಂದಾಗ ನೋಡ್ತಾರೆ, ಬಸ್ಸು ಒಂದು ಬೇರೆ ಬಸ್ಸಿಗೆ ಗುದ್ದಿದೆ. ಜೊತೆಯಲ್ಲಿ ಹಲವಾರು ಮಕ್ಕಳ ರಕ್ತ ಅದು ಇದೆಲ್ಲ ಬಿದ್ದಿದೆ. ಒಂದು ಸರಿ ಶಾಕ್ ಆಗುತ್ತೆ. ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದಾಗ ಆ ಒಂದು ಆಕ್ಸಿಡೆಂಟ್ನಲ್ಲಿ ಇವರ ಮಗುಗೂ ಕೂಡ ಆಕ್ಸಿಡೆಂಟ್ ಆಗಿದೆ. ಆ ಆಕ್ಸಿಡೆಂಟ್ ಆದ ಇದರಲ್ಲಿ ಒಂದು ಕಾಲು ಕಟ್ಟಾಗಿ ಮಗುವಿನ ಜೀವ ಹೋಗಿದೆ. ವಿಚಾರ ಮಾಡಿ ನೋಡಿ, ಆ ತಾಯಿಗೆ ಹೆರಿಗೆ ಆಗೋವಾಗ ಡಾಕ್ಟರ್ ಹೇಳಿರ್ತಾರೆ, ನಿಮಗೆ ಇನ್ನೊಂದು ಮಗು ಆಗೋದಿಲ್ಲ, ಹಾಗಾಗಿ ಗರ್ಭಕೋಶ ರಿಮೂವ್ ಮಾಡ್ತಕ್ಕಂಥ ಸಂದರ್ಭ ಮಾಡಲೇಬೇಕು, ಮಾಡಿದ್ದೇವೆ, ಇನ್ನು ನಿಮಗೆ ಮಗು ಆಗೋದಿಲ್ಲ, ಜೊತೆಯಲ್ಲಿ ಹಾರ್ಟ್ ಪ್ರಾಬ್ಲಮ್ ನಿಮ್ಗೆ ಸ್ವಲ್ಪ ಇದೆ, ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿರ್ತಾರೆ. ಸೊ ಈ ತಾಯಿಗೆ ಇದನ್ನೆಲ್ಲ ನೋಡಿದ ತಕ್ಷಣ ಒಂದ್ಸರಿ ಶಾಕ್ ಆಗಿ ತಲೆ ತಿರುಗಿ ಕೆಳಗಡೆ ಬೀಳ್ತಾರೆ. ಮಗು ಕೂಡ ಇಲ್ಲ. ಸರಿ, ಹೀಗೆ ಆಯಿತು. ಸಾಯಂಕಾಲ 5:45 ಗಂಟೆಗೆ ಆ ಮಗುವಿನ ಡೆಡ್ ಬಾಡಿ ಮನೆಗೆ ಬಂತು. ಮಗುವಿನ ಡೆಡ್ ಬಾಡಿ ಮನೆಗೆ ಬಂದಾಗ ಆ ತಾಯಿಯ ರೋದನ ತೀರದು ಎಲ್ಲ ಸಂಬಂಧಿಕರು ಬಂದುಬಿಟ್ಟು ಮಗುವಿನ ಹತ್ರ ಕೂತ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತಾರೆ. ಯಾಕೆಂದರೆ ಅವರ ಕುಟುಂಬಕ್ಕೆ ಇದ್ದಿದ್ದೇ ಅದು ಒಂದು ಹೆಣ್ಣು ಕೂಸು, ಮತ್ತೆಲ್ಲ ಗಂಡು ಮಕ್ಕಳೇ. ಆ ತಾಯಿ ಆದವಳು ಮಗುವಿನ ಮೈ ಮೇಲೆ, ಆ ಬಾಡಿ ಮೇಲೆ ಮಲ್ಕೊಂಡು ಅಳ್ತಾ ಇರ್ತಾಳೆ. ಸುಮಾರು ಹೊತ್ತು ಕಳೀತು. ಆ ಗಂಡ ಆದವನು ಆ ಹೆಂಡತಿಗೆ, ಅಂದರೆ ಆಕೆಯ ಹೆಸರು ಪದ್ಮಾವತಿ. ಪದ್ಮ 7 ಮೇಲಕ್ಕೆ 7 ಮುಂದಿನ ಕಾರ್ಯ ನಡೆಸಬೇಕು ಅಂತ ಹೇಳಿದಾಗ ಪದ್ಮ ಏಳಲಿಕ್ಕೆ ತಯಾರಿಲ್ಲ. ಪದ್ಮ ಮಗುವಿನೊಟ್ಟಿಗೆ ಮೇಲಕ್ಕೆ ಹೋಗಿದ್ದಾಳೆ. ಸೊ ಇದೆಲ್ಲ ಕಣ್ಣಿಂದ ನೋಡ್ತಾ ಇದ್ದಾನೆ ಗಂಡ. ಆ ಗಂಡ ಕಣ್ಣಿಂದ ನೋಡುವಾಗ ಅವನಿಗೆ ಅನಿಸುತ್ತೆ ಮನಸ್ಸಿಗೆ, ನಾನೇನು ತಪ್ಪು ಮಾಡಿದ್ದೆ, ನನ್ನ ಮಗು ಏನು ತಪ್ಪು ಮಾಡಿತ್ತು, ನನ್ನ ಮಗುವಿಗೆ ಪ್ರಪಂಚದ ಅರಿವೇನೇ ಇಲ್ಲ, ಸರಿಯಾಗಿ ಮಾತಾಡ್ಲಿಕ್ಕೆ ಕೂಡ ಬರೋದಿಲ್ಲ, ಅವಳಿಗೆ ಜೀವ ತೆಗಿಲಿಕ್ಕೆ ಅವಳು ತಪ್ಪೇನಾದರೂ ಇತ್ತಾ, ನಮ್ಮ ತಪ್ಪೇನಾದರೂ ಇತ್ತಾ, ಆಕೆ ತಾಯಿ ತಪ್ಪಿತ್ತಾ, ನಮ್ಗೆ ಯಾಕೆ ಈ ಶಿಕ್ಷೆ ಅಂತ ದೇವ್ರ ಹತ್ರ ಕೇಳ್ತಾ ಇದ್ದಾರೆ. ಇದೇ ರೀತಿ ಯೋಚನೆ ಮಾಡ್ತಾ ಮೈಂಡ್ ಅಪ್ಸೆಟ್ ಆಯಿತು. ಈ ಮೈಂಡ್ ಅಪ್ಸೆಟ್ ಆದಮೇಲೆ ಇವತ್ತು ಆ ವ್ಯಕ್ತಿ ಬೆಂಗಳೂರಿನ ನಿಮ್ಯಾನ್ಸ್ ಹಾಸ್ಪಿಟಲ್ನಲ್ಲಿ ಒಳರೋಗಿಯಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ. ನೋಡಿ ಹೇಗೆ ಬಂತು ಪರಿಸ್ಥಿತಿ, ಅವರ ಕುಟುಂಬದ ವ್ಯವಸ್ಥೆ ಹೇಗಾಯಿತು ಅಂತ. ಇದಕ್ಕೆಲ್ಲ ಕಾರಣ ಒಂದು ನೆಗ್ಲಿಜೆನ್ಸಿ ಡ್ರೈವಿಂಗ್ನಿಂದ, ಒಬ್ಬ ಚಾಲಕನ ತಪ್ಪಿನಿಂದ 7 ಜನರ ಮಕ್ಕಳ ಕಾಲು ಕಟ್ಟಾಯಿತು, 4 ಜನ ಮಕ್ಕಳ ಜೀವ ಹೋಯಿತು. ಈ ರೀತಿ ಮಾಡೋದಕ್ಕೆ ಯಾರಿಗಾದರೂ ಅಧಿಕಾರ ಇದೆಯಾ ಅಂತ ನನ್ನ ಒಂದು ಪ್ರಶ್ನೆ ನಿಮ್ಮೆಲ್ಲರಿಗೂ. ಯಾರಾದರೂ ಮಾತಾಡ್ಬೋದು? ಈ ರೀತಿ ಮಾಡೋದಕ್ಕೆ ಯಾರಿಗಾದ್ರು ಅಧಿಕಾರ ಇದೆಯಾ? ಕ್ವಶನ್ಸ್. ಯಾಕೆ ಅಂತ ಹೇಳಿದರೆ 100 ಕನಸುಗಳನ್ನು ಇಟ್ಕೊಂಡಿರ್ತಾರೆ ತಂದೆ ತಾಯಿ. ಒಬ್ಬ ಬಡವ ಆದರೂ ಕೂಡ ಅವನು ಯೋಚನೆ ಮಾಡ್ತಾನೆ, ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಕ್ಕಳು ಭವಿಷ್ಯ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನನ್ನ ಮಗಳಿಗೆ ಒಳ್ಳೆಯ ಶಾಲೆಗೆ, ಮಗನಿಗೆ ಒಳ್ಳೆಯ ಶಾಲೆಗೆ, ಅವರು ಎಲ್ಲ ಮಕ್ಕಳು ಹೋಗ್ತಕ್ಕಂಥ ಬಸ್ನಲ್ಲೇ ಕಳಿಸೋಣ ಅಂತ ಈ ರೀತಿಯ ಭಾವನೆ ಇಟ್ಕೊಂಡಿರ್ತಕ್ಕಂಥ ಒಂದು ಸಂಸಾರಕ್ಕೆ ಈ ರೀತಿಯ ಬರಸಿಡಿಲು ಬಂದಾಗ ಹೇಗಾಗಬೇಕು ಆ ಜೀವನ. ಸೊ ಹಾಗಾಗಿ ತಮ್ಮಲ್ಲಿ ಇಷ್ಟೇ ನಾನು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ನಿಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ, ಶಾಲೆಯ ಬಸ್ಸು ಅಂತ ಹೇಳಿದರೆ ಮುಖ್ಯವಾಗಿ ಅದರಲ್ಲೊಂದು 50ರಿಂದ 60 ಮಕ್ಕಳಿರ್ತಾರೆ. ಆ ಮಕ್ಕಳ ಜೀವ ತುಂಬ ಇಂಪಾರ್ಟೆಂಟ್, ಅವರ ಭವಿಷ್ಯ ತುಂಬ ಇಂಪಾರ್ಟೆಂಟ್. ನಾನು ಯಾವಾಗ ಶಾಲೆಯ ಬಸ್ಸನ್ನು ನಡೆಸಬೇಕು ಅಂದಾಗ ನನ್ನಲ್ಲಿ ಯಾವುದೇ ಒತ್ತಡಗಳಿರಬಾರ್ದು. ಸ್ನೇಹಿತರೆ, ಇನ್ನೊಂದು ಗುಟ್ಟು ನಾನು ನಿಮ್ಗೆ ಹೇಳ್ತೀನಿ. ಯಾವುದು ಕೂಡ ಶಾಲೆಯ ಬಸ್ಸನ್ನು ಓಡಿಸುವಾಗ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದ್ದರೆ ದಯವಿಟ್ಟು, ಅರ್ಥಾತ್ ನಿಮಗೆ ಡ್ರೈವಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೂತ್ಕೊಂಡು ನಿಮಗೆ ಏನು ಮಾನಸಿಕನೋ ದೈಹಿಕ ಒತ್ತಡ ಇರುತ್ತೆ, ಅಂಥ ಸಂದರ್ಭ ಯಾರದೇ ಒತ್ತಾಯಕ್ಕೆ ಮಣಿಯಬೇಡಿ. ಒಂದು ಫೋನ್ ಕಾಲ್ ಮಾಡಿ, ನನ್ನ ಆರೋಗ್ಯ ಸರಿ ಇಲ್ಲ, ನನಗೆ ಗಮನ ಹರಿಸ್ಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಒತ್ತಾಯ ಮಾಡಬೇಡಿ, ಒಂದಿನ ನನಗೆ ರಜೆ ಕೊಡಿ. ಯಾಕಂತ ಹೇಳಿದರೆ ನೀವೇನಾದರೂ ಒತ್ತಾಯಪೂರ್ವಕವಾಗಿ ಹೋದಾಗ ಆ ರೀತಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಆಗ್ತಾರೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಚಾಲಕರು ಅಂದಾಗ ಚಾಲಕರಿಗೆ ಈ ಒಂದು ಡ್ರೈವಿಂಗನ್ನು ಮಾಡೋದಕ್ಕೆ ಒಂದು ಅಧಿಕಾರ ಬೇಕು. ಆ ಅಧಿಕಾರ ಏನಪ್ಪ ಅಂತ ಹೇಳಿದರೆ, ನಾನು ಪಬ್ಲಿಕ್ ರೋಡ್ನಲ್ಲಿ ನಾನು ವಾಹನವನ್ನು ಓಡಿಸ್ತೀನಿ, ಅದಕ್ಕೆ RTOದಿಂದ ಪರ್ಮಿಷನ್ ತೊಗೊಂಡು ಬರ್ತೀನಿ, ಅರ್ಥಾತ್ ನನ್ನ ಒಂದು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಬರ್ತೀರಲ್ವ. ಎಲ್ಲ ಥರ ಲೈಸೆನ್ಸ್ ಇದೆಯಾ ಸರ್? ರಿನ್ಯೂವಲ್ ಎಲ್ಲ ಆಗಿದೆಯಾ? ಎಕ್ಸ್ಪೈರಿ ಏನಾಗಿಲ್ಲಲ್ಲ? ಇದನ್ನು ನೀವು ಗಮನವಿಟ್ಟು ಕೇಳಬೇಕು ಸರ್. ಈ ಪ್ರತಿಯೊಬ್ಬ ಡ್ರೈವರ್ದು ಎಲ್ಲರದು ಹಿಸ್ಟ್ರಿ ಮೇಂಟೈನ್ ಮಾಡ್ಕೊಳ್ಳಿ. ಯಾವ ಡ್ರೈವರ್ದು ಲೈಸೆನ್ಸ್ ಯಾವಾಗ ಎಕ್ಸ್ಪೈರಿ ಆಗುತ್ತೆ, ಯಾಕೆಂತ ಹೇಳಿದರೆ ಎಕ್ಸ್ಪೈರಿ ಆಯಿತು, 15 ದಿನ ಟೈಮ್ ಇದೆ, ಆ ನಂತರದಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ತುಂಬ ನೋವನ್ನು ನೀವು ಕೂಡ ಅನುಭವಿಸ್ತೀರಿ, ಜೊತೆಯಲ್ಲಿ ಇನ್ಶೂರೆನ್ಸು ಮತ್ತೊಂದು ಯಾವುದು ಸಿಗೋದಿಲ್ಲ. ಹಾಗಾಗಿ ನನ್ನ ಉದ್ದೇಶ ಆಕ್ಸಿಡೆಂಟ್ ಆಗೋದು ಬೇಡ ಅಂತ.
ಲೈಸೆನ್ಸನ್ನು ನಾವು ತೊಗೊಂಡಿದ್ದೀವಿ. ಲೈಸೆನ್ಸನ್ನು ತೊಗೊಂಡ ಮೇಲೆ ಆ ಲೈಸೆನ್ಸಿನ ಆಧಾರದ ಮೇಲೆ ನಾನು ಗಾಡಿಯನ್ನು ಓಡಿಸ್ತೀನಿ. ಪಬ್ಲಿಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಸ್ತೆ, ಪಬ್ಲಿಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಸ್ತೆ ಅಂದರೆ ತಮಗೆಲ್ರಿಗೂ ಗೊತ್ತೇ ಇದೆ, ನಾನೇನು ಹೇಳೋದೇ ಬೇಡ. ಅದರಲ್ಲಿ ಎಂತೆಂಥವ್ರು ಬರ್ತಾರೆ ಅಂತೇಳಿ. ಮದ್ಯಪಾನ ಮಾಡಿದವರು ಬರ್ಬೋದು, ಅಂಗವಿಕಲರು ಬರ್ಬೋದು, ಎಮ್ಮೆ ಕೋಣ ಮತ್ತೊಂದು ಎಲ್ಲರೂ ಬರ್ಬೋದು. ಆ ಥರದ ಮಧ್ಯದಲ್ಲಿ ನೀವು ವಾಹನವನ್ನು ಓಡಿಸ್ತಾ ಇರುವಾಗ ಏನು ಹೇಳುತ್ತೆ ಅಂತೇಳಿದರೆ, ಯಾವುದೇ ಕಾರಣಕ್ಕೂ ಸಂಚಾರದ ಒತ್ತಡ ಇರ್ಬೋದು, ಅಥವಾ ಏನಾದರೂ ಕ್ಲೈಮೇಟ್ ಅಂದರೆ ಹವಾಮಾನದ ವೈಪರೀತ್ಯ ಇರ್ಬೋದು, ಅಥವಾ ಟ್ರಾಫಿಕ್ ಜಾಸ್ತಿ ಇರ್ಬೋದು, ಯಾವುದೇ ರೀತಿಯ ಬೇರೆ ರೀತಿಯ ಡ್ರೈವಿಂಗ್ಸ್ ಇದ್ದರೂ ಕೂಡ ನಿಮಗೆ ಒಂದು ಎಚ್ಚರಿಕೆ ಕೊಡುತ್ತೇನೋ, ಅಂಥ ಎಲ್ಲ ಸಂದರ್ಭಗಳಲ್ಲೂ ಪೇಷನ್ಸಿಂದ ನೀವು ಗಾಡಿಯನ್ನು ಡ್ರೈವಿಂಗ್ ಮಾಡಬೇಕೇ ವಿನಃ ಯಾರೇ ಅಡ್ಡ ಬಂದರೂ ಕೂಡ ಜೀವ ತೆಗೆಯೋದಕ್ಕೆ ನಿಮಗೆ ಪರ್ಮಿಷನನ್ನು ಕೊಟ್ಟಿರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಜ್ಞಾಪಕ ಮಾಡಬೇಕಾಗತ್ತೆ. ಕೆಲವ್ರು ಹೇಳ್ತಾರೆ, ಸರ್ ಆಕಸ್ಮಿಕವಾಗಿ ಬಂದುಬಿಟ್ಟ ಸರ್, ಜಂಕ್ಷನ್ ರೋಡ್ ಇದೆ ಸರ್, ನಾನು ತುಂಬ ಸ್ಲೋನಲ್ಲೇ ಇದ್ದೆ, ಮುಂದ್ಗಡೆ ನೋಡ್ತಾ ಇದ್ದೆ ಸರ್, ಸಡನ್ನಾಗಿ ಮೋಟರ್ ಸೈಕಲ್ ನಾನು ಬಂದುಬಿಟ್ಟ. ಹಾನಪ್ಪ, ಅಂಥದ್ದೆಲ್ಲ ನೋಡ್ಕೊಂಡು ಡ್ರೈವಿಂಗ್ ಮಾಡುವಂಥ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದೀನಿ, ಅದಕ್ಕೇ ನಿನ್ನಲ್ಲಿ ಇಷ್ಟೊಂದು ಕ್ವಾಲಿಟಿ ಇದೆ ಅಂತ ಅದು ಹೇಳ್ತಾ ಇದೆ. ಈ ಕ್ವಾಲಿಟಿ ಏನಪ್ಪ ಅಂದರೆ, ಸೆಂಟ್ರಲ್ ಮೋಟರ್ ವೆಹಿಕಲ್ ರೆಗ್ಯುಲೇಷನ್ ಪ್ರಕಾರ ನಾನು ಒಂದು ಲೈಸೆನ್ಸನ್ನು ತಗೊಳ್ಬೇಕಾದ್ರೆ ಟೂ ವೀಲರಿಂದ ಹಿಡಿದು, ಟೂ ವೀಲರ್ ನಿಮ್ಮ ಹತ್ರ ಯಾರ್ಯಾರ ಹತ್ರ ಇದೆ? ಸಹೋದರಿಯರ ಹತ್ರ ಯಾರ್ಯಾರು ಟೂ ವೀಲರ್ ಓಡಿಸ್ತೀರಾ? ಕೈ ಎತ್ತಿ, ಪರವಾಗಿಲ್ಲ, ನಾಚಿಕೆ ಮಾಡಬೇಡಿ. ವೆರಿ ಗುಡ್, ನೀವು ಒಮ್ಮೆ ನೋಡ್ಕೊಳ್ಬೇಕು ಇದನ್ನು, ಓಕೆನಾ? ರೈಟ್. ಯಾವುದೇ ಒಂದು ವಾಹನವನ್ನು ಓಡಿಸೋವಾಗ ಮುಖ್ಯವಾಗಿ ನನಗೆ ಬೇಕಾಗಿದ್ದು ನನ್ನಲ್ಲಿರ್ತಕ್ಕಂಥ ಅರ್ಹತೆ. ಈಗ ಯಾವುದೋ ಒಂದು ದೊಡ್ಡ ಪದವಿಯನ್ನು ಅಲಂಕರಿಸಿರ್ತಾರೆ. ಸೊ ಯಾವುದೋ ಒಂದು ವ್ಯಕ್ತಿ, ಸೊ ಅಲ್ಲಿ ಅವರಿಗೆ ಒಂದು ಅಧಿಕಾರವನ್ನು ತಗೊಳ್ಬೇಕಾದ್ರೆ ಅರ್ಹತೆ ಏನು ಅಂತ ಕೇಳುತ್ತೆ. ವಿದ್ಯಾಭ್ಯಾಸದ ಅರ್ಹತೆ, ನೆಕ್ಸ್ಟು ಅವರ ಅನುಭವದ ಅರ್ಹತೆ, ಈ ಎರಡರ ಆಧಾರದ ಮೇಲೆ ಕೊಡ್ತಾರೆ. ಹೀಗೆ ನಾನು ಲೈಸೆನ್ಸನ್ನು ತಗೊಳ್ಬೇಕಾದ್ರೆ ನನ್ನ ಹತ್ರ ಇಷ್ಟು ಅರ್ಹತೆಗಳಿರಬೇಕು. ಸ್ನೇಹಿತರೆ, ಏನು ಅರ್ಹತೆ? ಮುಖ್ಯವಾಗಿ ತಾಳ್ಮೆ ಬೇಕು ಅಂತ ಹೇಳುತ್ತೆ. ಎಷ್ಟೇ ಒತ್ತಡಗಳಿದ್ದರೂ ಕೂಡ, ಮಾನಸಿಕ ಒತ್ತಡ, ದೈಹಿಕ ಒತ್ತಡ ಏನೇ ಇದ್ದರೂ ಕೂಡ ಅದನ್ನು ನಾವು ಸಂಭಾಳಿಸ್ಕೊಂಡು ಕೆಲಸ ಮಾಡಬೇಕು ಅಂತೇಳಿದರೆ ತಾಳ್ಮೆಯಿಂದ ಕೆಲಸ ಮಾಡಬೇಕು. ತಾಳ್ಮೆಯಿಂದ ನಾನು ಡ್ರೈವಿಂಗನ್ನು ಮಾಡ್ತಾ ಇದ್ದರೆ ಯಾವುದೇ ರೀತಿಯ ಪರಿಸ್ಥಿತಿಗಳು ಇದ್ದರೂ ಕೂಡ ನಾನು ಅದನ್ನು ತಡೆದಿಟ್ಕೊಂಡು ನೇರವಾಗಿ ಡ್ರೈವಿಂಗ್ ಮಾಡ್ಬೋದು. ನೆಕ್ಸ್ಟ್ ಜವಾಬ್ದಾರಿ ಬೇಕು. ನನ್ನ ಜವಾಬ್ದಾರಿ ಏನಮ್ಮ ನಿಮ್ಮ ಜವಾಬ್ದಾರಿಗಳು? ನಿಮ್ಮ ಜವಾಬ್ದಾರಿ ಏನು ಜವಾಬ್ದಾರಿ ಮಾತಾಡ್ಬೋದು? ಏನಮ್ಮ? ಮಕ್ಕಳನ್ನ ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ಸರ್ ಮಾತಾಡಿ, ನಿಮ್ಮ ಜವಾಬ್ದಾರಿ. ನನ್ನ ಜವಾಬ್ದಾರಿ ಏನು ಅಂತ ಕೇಳಿದರೆ, ನನಗೆ ನನ್ನ ಫ್ಯಾಮಿಲಿ ಸರ್. ನಾನು ಫಸ್ಟ್ ಥಿಂಕ್ ಮಾಡೋದು ನನ್ನ ಫ್ಯಾಮಿಲಿ. ಬೆಳಗ್ಗೆ ನಾನು ಫಸ್ಟ್ ಫೋನ್ ಮಾಡ್ತೀನಿ 2 ಜನ ಮಕ್ಕಳಿಗೆ, ಮತ್ತು ನನ್ನ ಹೆಂಡತಿಗೆ ಫೋನ್ ಮಾಡ್ತೀನಿ, ನೀವೆಲ್ಲ ಆರಾಮಿದ್ದೀರಾ? ಹಾಂ, ನೀವು ಆರಾಮಿರಬೇಕು ಅಂದರೆ ನಾನು ಚೆನ್ನಾಗಿರ್ಬೇಕು. ನಾನು ಎಲ್ಲಿವರೆಗೂ ಚೆನ್ನಾಗಿರ್ತೀನಿ, ಹೊರಗಡೆಗೆ ಬಂದಾಗ ನನ್ನ ಡ್ಯೂಟಿ ಮತ್ತೊಂದು ಮಗದೊಂದು, ನಾನು ಓಡಾಡ್ತಕ್ಕಂಥದ್ದು ಎಲ್ಲದೂ ಕರೆಕ್ಟಾಗಿದ್ದು ನಾನು ಸೇಫ್ ಆಗಿದ್ದರೆ ನನ್ನ ಮನೆಯವರು ನೆಮ್ಮದಿಲಿರ್ತಾರೆ. ನಮ್ಮ ಮನೆಯವ್ರು ಚೆನ್ನಾಗಿದ್ದಾರಪ್ಪ, ತಿಂಗಳಾದ್ಮೇಲೆ ಒಳ್ಳೆ ಸಂಬಳ ತೊಗೊಂಬರ್ತಾರೆ, ನನ್ನ ಬೇಕು ಬೇಡ ಮತ್ತೊಂದು, ನನ್ನ ದೊಡ್ಡ ಮಗಳಿಗೆ ಮದುವೆ ಮಾಡಬೇಕು, ಮನೆ ಸ್ವಲ್ಪ ಹಾಳಾಗಿದೆ, ಮನೆ ಕಟ್ಟಬೇಕು, ಎಜುಕೇಷನ್ ಮಾಡಿಸ್ಬೇಕು, ಇದಕ್ಕೆಲ್ಲದಕ್ಕೂ ನಮ್ಮ ಮನೆಯವರೇ ಕಾರಣಪ್ಪ, ನಮ್ಮ ಮನೆಯವ್ರಿಗೆ ಒಳ್ಳೆ ಆರೋಗ್ಯ ಕೊಡಪ್ಪ ದೇವರೇ ಭಗವಂತ ಅಂತ ಕೇಳ್ತಾರೆ ಇಲ್ಲೋ? ಎಕ್ಸಾಕ್ಟ್ಲಿ 100%. ಹಾಗೆ ಇಲ್ಲಿ ಕೂಡ ಅಷ್ಟೇ ಸರ್, ನಾವು ನೀವು ಕೂಡ ಇದಕ್ಕೆ ಹೊರತಲ್ಲ. ನಮ್ಮ ಜವಾಬ್ದಾರಿ ಫಸ್ಟ್ ಫ್ಯಾಮಿಲಿ ಸರ್, ಫಸ್ಟ್ ಫ್ಯಾಮಿಲಿ. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂತ ಹೇಳಿದರೆ, ಇದೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿದರೆ ಲವ್ ಮಾಡೋದನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಲವ್ ಮಾಡೋದನ್ನು ಅಭ್ಯಾಸ ಮಾಡಿ. ಯಾರಿಗೆ ಲವ್ ಮಾಡಬೇಕಿಲ್ಲಿ? ನನ್ನನ್ನು ನಾನು ಲವ್ ಮಾಡ್ಕೊಳ್ಳೋಣ. ನನ್ನನ್ನು ನಾನು ಲವ್ ಮಾಡ್ಕೊಳ್ಳೋಣ. ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ. ಅರ್ಥ ಏನು ಅಂತ ಹೇಳಿದರೆ, ಇದಕ್ಕೆ ಹೇಳ್ತಾರೆ, ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಕ್ಕಂಥವನಿಗೆ ತನ್ನ ಬಗ್ಗೆ ಅವನಿಗೆ ಶಿಸ್ತನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಶಿಸ್ತು? ನನ್ನ ಆರೋಗ್ಯ ಚೆನ್ನಾಗಿರಬೇಕು, ನಾನು ಮಾತಾಡ್ತಕ್ಕಂಥ ಚೆನ್ನಾಗಿರಬೇಕು, ನನ್ನ ವೃತ್ತಿ ಶಿಸ್ತು, ನನ್ನ ಯಾವ ಕೆಲಸ ಮಾಡ್ತಾ ಇದ್ದೀನಿ ಅದರಲ್ಲೂ ಶಿಸ್ತನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮುಖ್ಯವಾಗಿ ನಾನು ನನ್ನನ್ನು ಎಲ್ಲಿವರೆಗೂ ಇಷ್ಟಪಡ್ತೀನಿ ಅಲ್ಲಿವರೆಗೂ ನಾನು ಯೋಚನೆ ಮಾಡ್ತೀನಿ. ತಪ್ಪು ಕೆಲಸ ಬೇಡಪ್ಪ, ನನ್ನ ಫ್ಯಾಮಿಲಿ ಇದೆ, ಏನಾದ್ರು ಬೇರೆ ರೀತಿಯಲ್ಲಿ ಕೆಟ್ಟದ್ದು ಮಾತಾಡೋದೇ ಬೇಡಪ್ಪ, ನಾನೊಬ್ಬ ಸಂಭಾವಿತ ವ್ಯಕ್ತಿ, ಡ್ರೈವಿಂಗ್ ತುಂಬ ಚೆನ್ನಾಗಿ ಮಾಡಬೇಕು ಯಾಕಂದ್ರೆ ನನ್ನ ಫ್ಯಾಮಿಲಿ ಇದೆ, ನಾನು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿದಾಗ ಇದೆಲ್ಲದು ನನಗೆ ಫ್ಯಾಮಿಲಿ ಎಲ್ಲ ನೆನಪಾಗುತ್ತೆ. ಯಾವಾಗ ನಾನು ಚೆನ್ನಾಗಿಲ್ಲ, ನನ್ನ ಬಗ್ಗೆನೇ ನನಗೆ ಆಸಕ್ತಿ ಇಲ್ಲ ಅಂತ ಹೇಳಿದಾಗ ಬೇರೆಯವ್ರ ಬಗ್ಗೆ ನಾನು ಆಸಕ್ತಿಯನ್ನು ಇಟ್ಟುಕೊಳ್ಳೋದಿಲ್ಲ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ನೀವು ಎಲ್ಲಿವರೆಗೂ ಚೆನ್ನಾಗಿರ್ತೀರಾ ಅಲ್ಲಿವರೆಗೂ ಹಿಂದ್ಗಡೆ ಕೂತ್ಕೊಂಡಿರ್ತಕ್ಕಂಥ ಮಕ್ಕಳು ಸಂತೋಷವಾಗಿ ಬಸ್ಸಲ್ಲಿ ಕೂತ್ಕೊಂಡಾಗ ನಗ್ನಗ್ತಾ ನಲಿತಾ ಹಾಡನ್ನು ಹೇಳಿಕೊಂಡು ಚೆನ್ನಾಗಿ ಸಂತೋಷವಾಗಿ ಬಂದು ಮುಟ್ತಾರೆ. ಯಾಕೆ? ನೀವು ಚೆನ್ನಾಗಿದ್ದೀರಿ. ಐ ಆಮ್ ರೈಟ್ ಸರ್?
ಅಲ್ವೇ? ಹಾಗೆ ಮುಖ್ಯವಾಗಿ ನಿಮ್ಮಲ್ಲಿ ಒಂದು ಸಣ್ಣ ಕೋರಿಕೆ ಏನು ಅಂತ ಹೇಳಿದರೆ, ಯಾವಾಗ ಮಕ್ಕಳು ಬಸ್ಸಿಗೆ ಹತ್ತಾರೆ, ಬಸ್ಸಿಗೆ ಹತ್ತಿದಾಗ ನಿಮ್ಮನ್ನು ಅವರು ಅಕ್ಕ ಅಂತಾರೆ, ಆಂಟಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಚಿಕ್ಕಮ್ಮ ಅಂತ ಹೇಳ್ತಾರೆ, ಇನ್ನು ಕೆಲವರು ಮೇಡಮ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಸಹೋದರಿ, ಹೀಗೆ ಏನೋ ನಾನಾ ರೀತಿಯಲ್ಲಿ ನಿಮ್ಮನ್ನು ಸಂತೋಷವಾಗಿ ಅವರು ಇರಲಿಕ್ಕೆ ಮಾತಾಡಿಸ್ತಾರೆ. ಅರ್ಥಾತ್ ನೀವು ಯೋಚನೆ ಮಾಡಿ, ನನ್ನ ಮಗು ಬೇರೆ ಅಲ್ಲ, ಇಲ್ಲಿಯ ಮಗು ಬೇರೆ ಅಲ್ಲ, ಇದು ನನಗೆ ನನ್ನ ಮನೇಲಿರ್ತಕ್ಕಂಥ ಮಗುನೂ ಒಂದೇ, ಈ ಮಗುನೂ ಒಂದೇ. ನಾನಿಲ್ಲಿ ಬಂದಿರತಕ್ಕಂಥ ನನ್ನ ಜವಾಬ್ದಾರಿ ಏನು ಅಂತ ಹೇಳಿದರೆ ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥದ್ದು ಮುಖ್ಯವಾಗಿ. ಯಾಕೆ ಅಂತ ಹೇಳಿದರೆ, ಹಲವಾರು ಆಕ್ಸಿಡೆಂಟ್ಗಳಾದಾಗ ಅದರ ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದು ನೋಡಿದರೆ ಕೆಲವು ಮಕ್ಕಳು ನಿಂತ್ಕೊಂಡಿರ್ತಕ್ಕಂಥ ಮಕ್ಕಳು ಕೆಳಗೆ ಬಿದ್ದಿದ್ದು ಅವರಿಗೆ ತಲೆಗೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು, ಸೀಟ್ನಲ್ಲಿ ಕೂತ್ಕೊಂಡಿರ್ತಕ್ಕಂಥ ಮಕ್ಕಳು ಮುಂದ್ಗಡೆ ಗ್ಲಾಸ್ ಹತ್ರ ಹೋಗಿ ಬಿದ್ದು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ನೀವಿಲ್ಲಿ ಒಂದು ಗಮನ ಹರಿಸ್ಬೇಕಾಗಿರೋದು ಏನು ಅಂತ ಹೇಳಿದರೆ, ಯಾವಾಗ ನೀವು ಬಸ್ನಲ್ಲಿ ಡ್ಯೂಟಿಲಿ ಇರ್ತೀರಾ ಅಂಥ ಸಂದರ್ಭ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಯಾವ ಮಗುವಿನ ಅಭ್ಯಾಸಗಳು ಹೇಗಿದೆ ಅನ್ನೋದು ನಿಮಗೆ ಗೊತ್ತಿರ್ತದೆ. ನೀವೇನು ಮಾಡಬೇಕು ಅಂದರೆ, ಹೆಚ್ಚಾಗಿ ನಿದ್ದೆ ಮಾಡ್ತಕ್ಕಂಥ ಮಕ್ಕಳನ್ನು ಡ್ರೈವರ್ ಸೀಟಿನ ಎಡಭಾಗದಲ್ಲಿ ಕೂರಿಸಬೇಡಿ. ಯಾಕೆ ಅಂತೇಳಿದರೆ, ಸೀಟ್ ಬೆಲ್ಟು ಕೆಲವು ಸರಿ ಮಕ್ಕಳು ಏನು ಮಾಡ್ತಾರೆ, ತೆಗೆದು ಬಿಡ್ತಾರೆ ರನ್ನಿಂಗಲ್ಲಿ, ನಿಮಗೆ ಅದೆಲ್ಲವನ್ನು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭ ನಮ್ಮ ಚಾಲಕ ಸಹೋದರರು ಸಡನ್ನಾಗಿ ಬ್ರೇಕ್ ಮಾಡಿದಾಗ ಅವ್ರಿಗೆ ಗೊತ್ತಿರೋದಿಲ್ಲ, ಏನು ಎಮರ್ಜೆನ್ಸಿಯಲ್ಲಿ ಬ್ರೇಕ್ ಮಾಡಲೇಬೇಕು ಅಂಥ ಸಂದರ್ಭ ಬ್ರೇಕ್ ಮಾಡ್ತಾರೆ. ಯಾವ ಮಗು ಸೀಟಿನ ಬೆಲ್ಟ್ ಹಾಕ್ಕೊಂಡಿಲ್ಲ ಆಗ ಸೀಟಿಂದ ಮುಂಭಾಗಕ್ಕೆ ಹೋಗಿ ಗುದ್ದುಕೊಳ್ತಾರೆ. ಸೊ ಆಗ ಹೆಡ್ಡು ಮತ್ತೊಂದು ಬೇರೆ ರೀತಿಯ ಒಂದು ತೊಂದರೆಗಳಾಗ್ಬೋದು. ಹಾಗಾಗಿ ನಿಮ್ಮ ಸಹಕಾರ ಇಲ್ಲಿ ತುಂಬ ಮುಖ್ಯ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು ಬೆಂಗಳೂರಿಂದ. ಬಸ್ಸಿಂದ ಇಳಿದು ಪಟ್ಟಂತ ಬಸ್ ನಿಲ್ತು, ಕೇರ್ ಟೇಕರ್ ಒಳಗೆ ಇದ್ದಾರೆ, ಡ್ರೈವರ್ ಸೀಟ್ ಮೇಲೆ ಕೂತ್ಕೊಂಡಿದ್ದಾರೆ, ಅವ್ರು ತಪ್ಪೇನಿಲ್ಲ, ಕೇರ್ ಟೇಕರ್ ಒಳಗೆ ಇದ್ದಾರೆ. ಬಸ್ಸಿಂದ ಇಳಿದ ತಕ್ಷಣ ಸೀದಾ ಮುಂದುಗಡೆ ಭಾಗದಲ್ಲಿ ಓಡ್ ಬಂದರು, ಎದುರುಗಡೆಯಿಂದ ಬೈಕ್ ಬಂತು, ಡಿಕ್ಕಿ ಹೊಡೆದು ಕೆಳಗಡೆ ಬಿದ್ದರು. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಬಸ್ ಎಡಭಾಗದಲ್ಲಿ ಪಾರ್ಕ್ ಮಾಡಿದಾಗ ನಿಮ್ಮ ಕೆಲಸ ಫಸ್ಟು ಕೆಳಗೆ ಇಳಿಬೇಕು, ಆಮೇಲೆ ಮಕ್ಕಳನ್ನು ಇಳಿಸಬೇಕಾದ್ರೆ ಎರಡೂ ಕಡೆಯಿಂದ ನೋಡ್ಕೋಬೇಕು. ಇನ್ನೊಂದು ವೆಹಿಕಲ್ ಇನ್ಚಾರ್ಜ್ ಯಾರಿದ್ದಾರೆ ಅವರಿಗೊಂದು ಸಣ್ಣ ಸೂಚನೆಯನ್ನು ನಾನು ಕೊಡ್ತೀನಿ. ದಯವಿಟ್ಟು ನಿಮ್ಮ ಕೇರ್ ಟೇಕರ್ಸಿಗೆ ಒಂದು ಈ ರೆಕಾಗ್ನೈಸ್ಡ್ ಮಾಡ್ತಕ್ಕಂಥ ಒಂದು ಈ ಹಳದಿ ಬಣ್ಣದ ಒಂದು ಕೋಟ್ ಇರುತ್ತೆ. ಈ ಫ್ಯಾಕ್ಟ್ರಿಗಳಲ್ಲಿ ಮತ್ತೊಂದೆಲ್ಲ ಹಾಕಿರ್ತಾರೆ ನೋಡಿ ಸರ್, ಅದು ರಿಫ್ಲೆಕ್ಟಿಂಗ್ ಮಾಡ್ತಕ್ಕಂಥ ಕೋಟು. ಸಾಯಂಕಾಲದ ಹೊತ್ತು ಅಥವಾ ಸಂಜೆ ಇದು ಇಬ್ಬನಿ ಬೀಳ್ತಕ್ಕಂಥ ಹೊತ್ತು, ಬೆಳಗಿನ ಹೊತ್ತಿನಲ್ಲಿ ಆ ಕೋಟನ್ನು ಹಾಕ್ಕೊಂಡಿದ್ದಾಗ ಬೇರೆ ಗಾಡಿಗಳು ಬಂದಾಗ ದೂರದಿಂದ ವ್ಯಕ್ತಿ ಅವರಿಗೆ ಗೋಚರಿಸ್ತಾರೆ, ಓ ಇಲ್ಲಿ ಯಾವುದೋ ವ್ಯಕ್ತಿ ನಿಂತಿದೆ, ಪಕ್ಕದಲ್ಲಿ ಸ್ಕೂಲ್ ಬಸ್ ನಿಂತಿದೆ, ಅರ್ಥಾತ್ ಮಕ್ಕಳು ಕೆಳಗೆ ಇಳಿತಾ ಇರ್ತಾರೆ, ನಾವು ಸ್ವಲ್ಪ ಸೇಫ್ ಆಗಿರಬೇಕು. ಇವರ ಸ್ಯಾರಿ ಹೆಡ್ಲೈಟಿಗಾಗಲಿ ಮತ್ತೊಂದಕ್ಕೆ ರಿಫ್ಲೆಕ್ಟ್ ಆಗೋದಿಲ್ಲ, ಹಾಕ್ಕೊಳ್ಬೋದು ಅದನ್ನು. ವೆರಿ ಸಿಂಪಲ್, ಆಫ್ ಕೋಟ್ ಹಾಕ್ಕೊಂಡ್ರೆ ನೀವು ಕೆಳಗಡೆ ಇಳಿದಾಗ ನೀವು ಮುಂದ್ಗಡೆ ಹಿಂದ್ಗಡೆ ಬರ್ತಕ್ಕಂಥ ಎಲ್ಲ ಗಾಡಿಯವರು, ಓ ಸ್ಕೂಲ್ನ ಕೇರ್ ಟೇಕರ್ ಕೆಳಗೆ ಇಳಿದಿದ್ದಾರೆ, ಅರ್ಥಾತ್ ಮಕ್ಕಳು ಕೆಳಗಿರಬೇಕು, ಸ್ವಲ್ಪ ನಾವು ಹುಷಾರಾಗಿರೋಣ. ಅದಕ್ಕೋಸ್ಕರನೇ ಶಾಲೆಯ ಬಸ್ಸಿನ ಬಣ್ಣ ಹಳದಿ ಬಣ್ಣದಲ್ಲಿ ಇಟ್ಟಿರ್ತಾರೆ. ಹಳದಿ ಬಣ್ಣದಲ್ಲಿ ಯಾಕೆ ಇಟ್ಟಿರ್ತಾರೆ ಅಂತ ಹೇಳಿದರೆ, ಎಷ್ಟೇ ಮಳೆ ಬರ್ತಾ ಇದ್ದರೂ ಕೂಡ, ಇಬ್ಬನಿ ಬರ್ತಾ ಇದ್ದರೂ ಕೂಡ, ಅಥವಾ ಎದುರುಗಡೆಯ ಚಾಲಕ ಕುಡಿದ ಮಬ್ಬಿನಲ್ಲಿ ಅವನ ಕಣ್ಣು ಬ್ಲರ್ ಆಗ್ತಾ ಇದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಹಳದಿ ಬಣ್ಣ ಎದ್ದು ಗೋಚರಿಸಬೇಕು. ಯಾರಿಗೇ ಹಳದಿ ಬಣ್ಣ ಕಂಡಾಗ, ಓ ಅಲ್ಲಿ ಶಾಲೆಯ ಬಸ್ ನಿಂತಿದೆ, ನಾವು ಸ್ವಲ್ಪ ಹುಷಾರಾಗಿರಬೇಕು, ಅದರಲ್ಲಿ ಮಕ್ಕಳಿದ್ದಾರೆ ಅನ್ನೋದು ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ನೀವು ಕೆಳಗಡೆ ಇಳಿದು ಮಕ್ಕಳನ್ನು ಕಳಿಸಬೇಕಾದ್ರೆ ಯಾವತ್ತು ಪೇರೆಂಟ್ಸ್ ಹತ್ರ ಮಕ್ಕಳನ್ನು ಕೈ ಬಿಟ್ಟು ಹೋಗಬೇಡಿ. ಒಂದೇ ಅವರು ಬರಲಿ, ಇಲ್ಲ ನೀವು ಅವ್ರ ಹತ್ರಕ್ಕೆ ಹೋಗಿ ಕಳಿಸ್ಬೇಕು. ಎರಡನೇದಾಗಿ ಫೈರ್ ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್, ಬೆಂಕಿ ಹತ್ತಿದಾಗ ಆರಿಸ್ತಕ್ಕಂಥ ಒಂದು ಸಿಲಿಂಡರ್ನ ಕೊಟ್ಟಿದ್ದಾರೆ, ಅದರ ಜವಾಬ್ದಾರಿ ನಿಮ್ಮದು. ಅದರ ಒಳಗಡೆ ಒಂದು ಮೀಟರನ್ನು ಕೊಟ್ಟಿರ್ತಾರೆ. ಇವತ್ತೇ ನೀವು ಗಮನಿಸಿ, ಮೇಲ್ಗಡೆ ಒಂದು ಸಣ್ಣ ಮೀಟರ್, ಅದರದಲ್ಲಿ ಒಂದು ನೀಡಲ್ ಇದೆ ಮಧ್ಯದಲ್ಲಿ. ಆ ನೀಡಲ್ ಯಾವತ್ತೂ ಕೂಡ ಹಸಿರು ಮಾರ್ಕಿನಲ್ಲಿ ಇದ್ದರೆ ಅದರ ಒಳಗಡೆ ಇರ್ತಕ್ಕಂಥ ಕೆಮಿಕಲ್ ಪೌಡರು ಸರಿಯಾಗಿದೆ, ಎಕ್ಸ್ಪೈರಿ ಆಗಲಿಲ್ಲ ಅಂತ ಅರ್ಥ. ಇದನ್ನು ನೀವು ಗಮನಿಸಬೇಕು. ಯಾಕೆಂತ ಹೇಳಿದರೆ, ಆಕಸ್ಮಿಕ ಏನಾದರೂ ಬೆಂಕಿ ಹತ್ತಿದರೆ ಅದನ್ನು ನಾವು ಆಪ್ರೇಟ್ ಮಾಡ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಮುಖ್ಯವಾಗಿ ಅದರ ಒಳಗಡೆ ಏನು ಇದೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕು. ಯಾವ ಮಾರ್ಕಲ್ಲಿರಬೇಕು? ಹಸಿರು ಬಣ್ಣದಲ್ಲಿ ಇದ್ದರೆ ಸರಿಯಾಗಿದೆ. ಕೆಂಪು ಬಣ್ಣದಲ್ಲಿ ಇಳಿದ್ರೆ ಅದನ್ನು ನೀವೇನು ಮಾಡಬೇಕು, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೊಂದಿಗೆ ನೀವು ಸಮಾಲೋಚನೆ ಮಾಡಿ, ಅದು ಈ ಥರ ಆಗಿದೆ ಅದನ್ನು ಬದಲಾವಣೆ ಮಾಡಿಕೊಡಿ. ಯಾಕೆಂತ ಹೇಳಿದರೆ, ಸ್ಕೂಲ್ ಬಸ್ಸಿನ ಮಾನದಂಡಗಳು ಹೀಗೆ ಇರಬೇಕು ಅಂತ ಮಾಡಿದ್ದಾರೆ ಗೌರ್ಮೆಂಟ್ನ, ಅದು ಹಾಗೆ ಇರಬೇಕು. ಮೂರನೇದು, ಎಮರ್ಜೆನ್ಸಿ ಡೋರನ್ನು ಯಾವತ್ತೂ ಕೂಡ ಅದು ಹಾಕೋದು ತೆಗೆಯೋದು ಕಂಡೀಷನ್ನಲ್ಲಿ ಇಟ್ಟಿರಬೇಕು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿರುತ್ತೆ, ಶಬ್ದ ಬರುತ್ತೆ ಕಂಡ್ರೆ ಸಿಕ್ಕಾಪಟ್ಟೆ ಅಂತೇಳಿ ಒಂದು ಪಟ್ಟಿ ಇಟ್ಟು ಬೋಲ್ಟ್ ಹಾಕಿ ಟೈಟ್ ಮಾಡಿಬಿಡ್ತಾರೆ, ಪರ್ಮನೆಂಟಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಬೇಡ,
ಎಮರ್ಜೆನ್ಸಿ. ಯಾಕಂದರೆ ದೊಡ್ಡವರಾದರೆ ಹೇಗೂ ಮಾಡ್ಬೋದು, ಮಕ್ಕಳಲ್ವಾ. ಸೊ ಕೆಲವೊಂದು ಅಕಸ್ಮಾತಾಗಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಗಂಟೆಗಟ್ಟಲೆ ಈ ಕಡೆ ಎಡಭಾಗದ ಡೋರ್ ಓಪನ್ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಅಂಥ ಟೈಮ್. ಅಥವಾ ಇಲ್ಲಿ ಶಾಲೆ ಹತ್ರ ಬಂದ್ರಿ, ನಿಮ್ಮದು ಏರ್ ಅಸಿಸ್ಟೆಡ್ ಡೋರಾ ಮ್ಯಾನ್ಯುವಲ್ ಡೋರಾ? ಮ್ಯಾನ್ಯುವಲ್ ಡೋರ್. ಓಕೆ, ಏನೋ ಅದು ಕಾರಣಾಂತರದಿಂದ ಟೈಟ್ ಆಗಿದೆ ಅಥವಾ ನಿಮ್ಗೆ ಆಗ್ತಾ ಇಲ್ಲ ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಡೋರ್. ಇಲ್ಲ ಒಂದು ವೇಳೆ ಗಾಡಿ ಆಕ್ಸಿಡೆಂಟ್ ಆಗಿದೆ, ಮೇನ್ ಡೋರ್ ಜಾಮ್ ಆಗಿದೆ, ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂಥ ಟೈಮ್ ಎಮರ್ಜೆನ್ಸಿ. ಸೊ ತುರ್ತು ಸಂದರ್ಭಗಳಲ್ಲಿ ಉಪಯೋಗ ಮಾಡ್ತಕ್ಕಂಥ ಡೋರನ್ನು ಯಾವತ್ತೂ ಓಪನ್ ಕ್ಲೋಸ್ ಮಾಡೋ ರೀತಿ ಕಂಡೀಷನಲ್ಲಿ ಇಟ್ಟಿರಬೇಕು. ನಾಲ್ಕನೇದಾಗಿ ಗಾಡಿಯಲ್ಲಿರ್ತಕ್ಕಂಥ ಫಸ್ಟ್ ಏಡ್ ಕಿಟ್ಟನ್ನು ನೀವು ಸರಿಯಾಗಿ ನೀವು ಟೆಸ್ಟ್ ಮಾಡಬೇಕು. ಎಕ್ಸ್ಪೈರಿ ಆಗಿದೆಯಾ ಇಲ್ಲ, ಅದು ಸರಿಯಾಗಿದೆಯಾ. ಎಕ್ಸ್ಪೈರಿ ಆದರೆ ಏನು ಮಾಡಬೇಕು? ಎಕ್ಸ್ಪೈರಿ ಆದರೆ ಚೇಂಜ್ ಮಾಡಬೇಕು, ನೆನಪಿರಲಿ. ಗಾಡಿಯನ್ನು ರಿವರ್ಸ್ ತೆಗಿಬೇಕಾದ್ರೆ ಖಂಡಿತವಾಗ್ಲೂ ಕೆಳಗಡೆಗೆ ಇಳ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಹಿಂದ್ಗಡೆ ರೈಟಿಗೆ ಮತ್ತು ಲೆಫ್ಟಿಗೆ 2 ಮಿರರನ್ನು ಕೊಟ್ಟಿರ್ತಾರೆ. ಅಣ್ಣಂದಿರ ಮಿರರ್ನಲ್ಲಿ ಚೆನ್ನಾಗಿ ನೋಡ್ತಾ ಇರ್ತಾರೆ, ಆದರೆ ಹಿಂಭಾಗದಲ್ಲಿ ಏನಿದೆ ಅನ್ನೋದು ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಇನ್ನು ಕೆಲವೊಮ್ಮೆ ಗಾಡಿ ನಿಲ್ಲಿಸಿದಾಗ ಕೆಳಗಡೆ ನಾಯಿಗಳು ಮತ್ತೊಂದು ಏನೋ ಹೋಗಿ ಕೂತ್ಕೊಂಡಿರ್ತವೆ, ಬೇಡ ಆ ಥರ ಆಗೋದು. ಹಾಗಾಗಿ ಕೆಳಗಡೆ ಇಳಿದು ರೈಟ್ ಸೈಡಿನ ಮಿರರಿಂದ ಡ್ರೈವರಿಗೆ ಕೈಯಿಂದ ಸಂದೆ ಮಾಡಿ, ಅಣ್ಣ ಬರಲಿ, ಯಾರು ಇಲ್ಲ ಹಿಂದ್ಗಡೆ. ಮಾಡ್ಬೋದಾ? ಮಾಡಬೇಕು. ಇದು ನಿಮ್ಮ ಕರ್ತವ್ಯ. ಮಕ್ಕಳು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗ್ತಾ ಇರುತ್ತೆ ಶಾರೀರಿಕವಾಗಿ, ಅಥವಾ ಅವರು ಮೂತ್ರ ವಿಸರ್ಜನೆ ಮಾಡಿಕೊಂಡಾಗ ಏನೇ ಇದ್ದರೂ ಕೂಡ ನಾವು ಸ್ವಲ್ಪ ಸಹಿಸ್ಕೊಳ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಈಗೋವನ್ನು ಕಮ್ಮಿ ಮಾಡಿ ನನ್ನ ಮಗುವೇ ಮಾಡಿಕೊಂಡಿದೆ ಅನ್ನೋ ಒಂದು ಭಾವನೆ ನನ್ನಲ್ಲಿರಬೇಕು. ಮಗು, ನೀವು ಎಷ್ಟು ಮಕ್ಕಳ ಮೇಲೆ ಚೆನ್ನಾಗಿ ಪ್ರೀತಿಯನ್ನು ಇಟ್ಕೊಂಡಿರ್ತೀರ, ಆ ಮಗು ಹೇಳುತ್ತೆ ಮನೆಗೆ ಹೋಗಿ, ನಮ್ಮ ಬಸ್ನಲ್ಲಿರ್ತಕ್ಕಂಥ ಆಂಟಿ, ನನ್ನ ಅಕ್ಕ ನನಗೆ ಎಷ್ಟು ಚೆನ್ನಾಗಿ ನೋಡ್ತಾರಮ್ಮ, ಇಷ್ಟು ಚೆಂದ ನೋಡ್ತಾರೆ. ಆಗ ಮಗುವಿನ ಆ ತಾಯಿಯ ಮನಸ್ಸಿಗೆ ನಾನು ಕೆಲಸಕ್ಕೆ ಹೋದ್ರೂ ಪರವಾಗಿಲ್ಲ, ನನ್ನ ಚೆನ್ನಾಗಿ ನೋಡ್ಕೊಳ್ಳೋರಿದ್ದಾರೆ. ನಿಮ್ಮ ಮೇಲೆ ಒಳ್ಳೆಯ ಭಾವನೆ, ಸ್ಕೂಲಿನ ಆಡಳಿತ ಮಂಡಿ ಮೇಲೆ ಒಳ್ಳೆಯ ಭಾವನೆ, ನಮ್ಮ ಮಕ್ಕಳನ್ನ ಇಷ್ಟು ಚೆನ್ನಾಗಿ ಸೇರ್ತಾರೆ ಕಣ್ರಿ. ವಿದ್ಯಾಭ್ಯಾಸನೂ ಹಾಗೇ ಇದೆ. ಆ ಡ್ರೈವರ್ ನೋಡೋದಕ್ಕೆ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಕಣ್ರಿ. ಮಕ್ಕಳು ಬಂದು ಹೇಳುತ್ತೆ, ಡ್ರೈವರ್ ಒಳ್ಳೆ ಯೂನಿಫಾರ್ಮ್ ಹಾಕ್ಕೊಳ್ತಾರೆ, ಮೇಲಿನ ಗುಂಡಿಯನ್ನು ಹಾಕ್ಕೊಂಡಿದ್ದಾರೆ, ಇನ್ಶರ್ಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾರೆ. ಒಬ್ಬರು ಮುಖದಲ್ಲೂ ಕೋಪನೇ ಬರೋದೇ ಇಲ್ಲ. ಕೋಪ ಬರುತ್ತಾ? ಸುಳ್ಳು ಹೇಳ್ಬೇಡಿ, ಬರುತ್ತಲ್ಲ. ನೋಡೋದಕ್ಕೆ ಸ್ಮಾರ್ಟ್ ಆಗಿದ್ದಾರೆ. ಎಲ್ಲರೂ ಶೇವಿಂಗ್ ಗಿಮಿಂಗ್ ಮಾಡಿ ಮಗುವನ್ನು ಜಸ್ಟ್ ಒಂದು ಸ್ಮೈಲ್ ಮಾಡಿ ವೆಲ್ಕಮ್ ಮಾಡ್ತಾರೆ. ಎಷ್ಟು ಖುಷಿ ರೀ. ಅವರಲ್ಲಿರ್ತಕ್ಕಂಥ ಸಂಸ್ಕಾರ, ಆ ಸ್ಕೂಲ್ನವ್ರು ಕೊಟ್ಟಿರೋದು ಆ ಸಂಸ್ಕಾರ, ಆ ಡ್ರೈವರ್ ಮತ್ತು ಕೇರ್ ಟೇಕರ್ಸ್ ಇವರನ್ನಿಬ್ಬರನ್ನು ನೋಡ್ತಾ ಇದ್ದರೆ ನಾವು ಮಕ್ಕಳಿಗೆ ಇಲ್ಲ ಅನ್ನೋ ಕೊರತೆನೇ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಸತ್ಯವಾಗಿ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಸ್ಕೂಲ್ ಬಸ್ಸಿನ ಡ್ರೈವರ್ ಹೇಗಿರಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ವೃತ್ತಿ ಶಿಸ್ತು, ವ್ಯಕ್ತಿಯ ಶಿಸ್ತು. ವ್ಯಕ್ತಿಯ ಶಿಸ್ತು ಅಂತ ಹೇಳಿದರೆ ಯಾವ ವ್ಯಕ್ತಿ ತಾನು ಶಿಸ್ತಲ್ಲಿ ಇಲ್ಲದೆ ಇದ್ದಾಗ ಅದು ಕೆಲಸನೇ ಅಲ್ಲ ಸರ್, ಶಿಸ್ತು ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸ್ಟೇರಿಂಗ್ ಸೀಟ್ನಲ್ಲಿ ಕೂತ್ಕೊಂಡಾಗ ಕೆಲವೊಂದು ಓಲೋ ಬಸ್ ಅಥವಾ ಮತ್ತೊಂದು ಬಸ್ನಲ್ಲಿ ಫುಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕಿ ಅವನ ಟೈ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಾಗ, ಸರ್ ನಮಸ್ಕಾರ ಸರ್. ನಮ್ಮಲ್ಲಿ ಮಾತುಗಳೇ ಚೇಂಜ್ ಆಗುತ್ತೆ. ಸರ್ ನಮಸ್ಕಾರ, ಎಷ್ಟೊತ್ತಿಗೆ ಬಿಡ್ತೀರಾ, ಎಷ್ಟೊತ್ತಿಗೆ ರೀಚ್ ಆಗ್ತೀರಾ. ನೋಡಿ ಮಾತು ಚೇಂಜ್ ಆಗಿಬಿಡ್ತು. ಯಾಕೆ ಹೇಳಿ? ಅವನ ಡ್ರೆಸ್ ಕೋಡನ್ನು ನೋಡಿ, ಡಿಸಿಪ್ಲಿನನ್ನು ನೋಡಿ. ಹಾಗೇ ಕೂಡ ನಾವಿರಬೇಕು. ಅದೇ ಅವನ ಜಾಗದಲ್ಲಿ ಕುರುಚಲು ಗಡ್ಡ ಬಿಟ್ಕೊಂಡು, ಮೀಸೆಯನ್ನು ತಿರ್ಸ್ಕೊಂಡು, ಬಾಯಲ್ಲಿ ಗುಟ್ಕಾವನ್ನು ಇಟ್ಕೊಂಡು, 3 ಗುಂಡಿಯನ್ನು ಬಿಚ್ಚಾಕ್ಕೊಂಡು ಕೂತ್ಕೊಂಡಿದ್ರೆ ಫೀಲಿಂಗ್ಸ್ ಹೇಗಾಗತ್ತೆ ನೋಡಿ. ಅವನ ಒಳಗಡೆಯ ಕ್ವಾಲಿಟಿ ನನಗೆ ಇನ್ನೂ ಗೊತ್ತಿಲ್ಲ, ಒಳಗಡೆ ಏನಿದ್ದಾನೆ ಅಂತ ಗೊತ್ತಿಲ್ಲ. ಅವನು ಮಾಸ್ಟರ್ ಡಿಗ್ರಿ ಮಾಡಿರ್ಬೋದು, ಬಟ್ ಹೊರಗಡೆ ನೋಡುವಾಗ ಜಸ್ಟ್ ಲೈಕ್ ಎ ರೌಡಿ. ಏನಪ್ಪ ಎಷ್ಟೊತ್ತಿಗಪ್ಪ ಬಿಡೋದು ನೋಡಿ, ಮಾತುಗಳು ಹೆಂಗೆ ಬಂದ್ಬಿಡ್ತು. ಅದಕ್ಕೇನು ಹೇಳ್ತಾರೆ, ವ್ಯಕ್ತಿ ಶಿಸ್ತು ಭಾಳ ಇಂಪಾರ್ಟೆಂಟ್. ಯಾವುದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ವ್ಯಕ್ತಿಗೊಂದು ಶಿಸ್ತಿದ್ರೆ ಮಾತ್ರ ಆ ಸಭೆಗೊಂದು ಒಳ್ಳೆಯ ಲಕ್ಷಣ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ನಾನು ಡ್ರೈವಿಂಗ್ ಮಾಡಬೇಕಾದ್ರೆ ಯಾಕೆ ನನಗೊಂದು ಗೌರವ ಅನ್ನೋದಿಲ್ವೇ, ಸ್ವಾಭಿಮಾನದಿಲ್ವೋ ನನಗೆ? ಇದೇ ಬೇಕೋ ಬೇಡ ಸರ್? ಬೇಕು ಅಂದಾಗ ನನ್ನ ಶಿಸ್ತು ಬೇಕು. ಮಕ್ಕಳು ಕೂತ್ಕೊಂಡಿರೋ ಜಾಗದಲ್ಲಿ ಪ್ರತಿದಿನ ಕ್ಲೀನ್ ಆಗಿರಬೇಕು. ಡಸ್ಟ್ ಅಲರ್ಜಿ ಆಗ್ತಕ್ಕಂಥ ಮಕ್ಕಳಿರ್ತಾರೆ, ಪೇರೆಂಟ್ಸ್ಗಳು ಯಾರು ಸಹಿಸ್ಕೊಳ್ಳೋದಿಲ್ಲ. ನೆನ್ಪಿಟ್ಕೊಂಡಿರಿ. ಹೆಚ್ಚಾಗಿ ನೀವು ಪ್ಯಾಸೇಜ್ನಲ್ಲಿ ಓಡಾಡ್ತಾ ಇರಿ. ಯಾಕೆ ಅಂತ ಹೇಳಿದರೆ, ನೀವು ಪ್ಯಾಸೇಜ್ನಲ್ಲಿ ಓಡಾಡ್ತಾ ಇರೋವಾಗ ಯಾವುದೇ ಮಗು, ಮಧ್ಯದಲ್ಲಿರ್ತಕ್ಕಂಥ ಮಗು ನಿದ್ದೆ ಮಾಡಿದರೂ ಕೂಡ ಸ್ವಲ್ಪ ಬೆನ್ನನ್ನು ತಟ್ಟಿಸಿ ಅವಳ ಹೆಸರನ್ನು ಅಥವಾ ಅವನ ಹೆಸರನ್ನು ಸ್ವಲ್ಪ ತಟ್ಟಿಬಿಟ್ಟು ಮಾತಾಡ್ಕೊಂಡು ನಗಾಡಿಸ್ತಾ ಇರಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನಿದ್ದೆಗೆ ಜಾರ್ತಾರೆ, ಹೀಗೆ ನಿದ್ದೆ ಮಾಡ್ತಾ ಇರ್ತಾರೆ. ಆವಾಗ ಅಣ್ಣ ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಎಮರ್ಜೆನ್ಸಿ ಬ್ರೇಕ್ ಹಾಕಬೇಕು, ಬ್ರೇಕ್ ಹಾಕ್ತಾರೆ. ಅಂಥ ಸಮಯ ಏನಾಗುತ್ತೆ ಅಂದರೆ ಕೂತ್ಕೊಂಡಿರೋ ಮಗು ಮುಂದಕ್ಕೆ ಹೋಗಿ ಜೋಲಿ ಹೊಡಿತದೆ. ಆ ಜೋಲಿ ಹೊಡೆದಾಗ ತಲೆ ಅಥವಾ ಹಣೆ ಮುಂದ್ಗಡೆ ಸೀಟಿಗೆ ಟಚ್ ಆಗುತ್ತೆ. ತಾಗುತ್ತೆ ಅಲ್ವ? ಆಗ ನೋಡಿ ಎಷ್ಟೊಂದು ಅನಾಹುತ ಆಗ್ಬೋದು. ಇನ್ನೊಂದು, ಯಾಕಂತ ಹೇಳಿದರೆ ಇದೆಲ್ಲ ನಾನು ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಆಗಿದ ನಿದರ್ಶನಗಳಿವೆ. ಕೆಲವು ಟೈಮಲ್ಲಿ ಏನಾಗುತ್ತೆ,
ತುಂಬ ಫ್ರೆಂಡ್ಸು, 3 ಜನ ಫ್ರೆಂಡ್ಸು ಒಂದೇ ಕಡೆಯಿಂದ ಹತ್ತಾರೆ. ಇಬ್ಬರಿಗೆ ಸೀಟ್ ಸಿಕ್ತು, ಮತ್ತೊಬ್ಬಳಿಗೆ ಹಿಂದ್ಗಡೆ ಸೀಟ್ ಸಿಕ್ತು. ಆಗ ನಿಮ್ಮ ಹತ್ರ ತುಂಬ ಒಂದು ಪೂಸಿ ಹೊಡ್ಕೊಂಡು, ಆಂಟಿ ನಾನು ಸ್ವಲ್ಪ ಮಾತಾಡ್ತಾ ಇರ್ತೀನಿ ನನ್ನ ಫ್ರೆಂಡ್ಸ್ ಹತ್ರ, ನೀವು ಅವಾಗ ಪಾಪ ಪ್ರೀತಿಯಿಂದ ಅಯ್ಯೋ ಪಾಪ ನಿಂತ್ಕೊಂಡು ಮಾತಾಡಿ ನಂದೇನು ಹೋಗಬೇಕಾಗಿದೆ ಅಂತ ಅವ್ರಿಗೆ ಮಾತಾಡೋಕ್ಕೆ ಬಿಟ್ಬಿಡ್ತೀರ. ಏನಾಗುತ್ತೆ ಇಂಥ ಸಂದರ್ಭ ಅಂತ ಹೇಳಿದರೆ, ವಿದ್ಯಾರಣ್ಯಪುರ ಬೆಂಗಳೂರು. ಸೊ ಅಲ್ಲಿ ಸಾಯಂಕಾಲ 5:45 ಗಂಟೆ ಡಿಪೋ 24 KR ಪುರಂ ಬಸ್, BMTC ಬಸ್ಸು. ಅಲ್ಲಿ ಪ್ರತಿನಿತ್ಯದಂತೆ ಸಾಯಂಕಾಲ 5:45 ಒಂದು ಪಿಕಪ್ಪನ್ನು ಮಾಡ್ತಾರೆ. ಆ ಪಿಕಪ್ಪನ್ನು ಮಾಡುವಾಗ ಬಸ್ನಲ್ಲಿ 22 ಸೀಟು. 22 ಸೀಟ್ನಲ್ಲಿ ಒಬ್ಬ ಲೇಡಿ, ಆಧುನಿಕ ಮಹಿಳೆ, ಅರ್ಥಾತ್ ಒಂದು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಕೊಂಡು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅವರು ಅದನ್ನು ಹತ್ತಾರೆ. ಹತ್ಕೊಂಡ್ಮೇಲೆ ಕಂಡಕ್ಟರ್ ಹೇಳ್ತಾನೆ ಟಿಕೆಟ್ ಮುಂದಿನ ಸ್ಟೇಜಿಗೆ ತೊಗೊಳ್ತಾರೆ. ದಯವಿಟ್ಟು ಮೇಡಮ್ ಕೂತ್ಕೊಳ್ಳಿ, ನಾನು ನನ್ನದನ್ನು ನೋಡ್ತೇನೆ, ನೀವು ನಿಮ್ಮ ಕೆಲಸ ನೀವು ಮಾಡಿ. ಇಷ್ಟು ಹೇಳಿದ್ಮೇಲೆ ಪಾಪ ಅವನಿಗೇನು ಕೆಲಸ, ಆಯ್ತು ನೀವು ನೋಡ್ಕೊಳ್ಳಿ ಅಂತ ಹೇಳ್ದ. ಗಾಡಿ ರೈಟ್ ಹಿಡ್ದ, ಮೂವ್ ಆಯಿತು. ಇವರು ಕಂಬಕ್ಕೆ ಒರಗಿದ್ದಾರೆ, ಕಂಬನ್ನು ಹೀಗೆ ಹಿಡ್ಕೊಂಡಿಲ್ಲ, ಕಂಬಕ್ಕೆ ಒರಗಿದ್ದಾರೆ. ಕಂಬಕ್ಕೆ ಒರ್ಕೊಂಡು ಮುಂದ್ಗಡೆ ನೋಡ್ತಾ ಇಲ್ಲ, ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ, ಎಡಭಾಗದಲ್ಲಿ ನೋಡ್ತಾ ಇದ್ದಾರೆ. ಸೊ ಮುಂದ್ಗಡೆ ಒಂದು ಹಂಪ್ಸ್ಗಳು ಹಾಕಿರ್ತಾರೆ, ನೋಡಿದ್ರಲ್ಲ ಸರ್, ಸಣ್ಣ ಹಂಪ್ಸ್, ಸ್ಪೀಡ್ನಲ್ಲಿ ಹೋಗೋಕ್ಕಾಗೋದಿಲ್ಲ. ಸೊ ಬ್ರೇಕ್ ಅಪ್ಲೈ ಮಾಡ್ತಾನೆ ಡ್ರೈವರು. ಬ್ರೇಕ್ ಅಪ್ಲೈ ಮಾಡಿದಾಗ ಈ ಲೇಡೀಸ್ ಡ್ರೈವರ್ನ ಸೀಟಿನ ಹಿಂಭಾಗ 3 ಸೀಟಿನ ಹಿಂದೆ ನಿಂತ್ಕೊಂಡಿರ್ತಕ್ಕಂಥ ಮಹಿಳೆ ಬ್ರೇಕನ್ನು ಅಪ್ಲೈ ಮಾಡಿದಾಗ ಒಂದೇ ಸರಿ ಅವರ ಮೈ ನಿಂತ ಜಾಗದಿಂದ ಜೋಲಿ ಹೊಡೆದಾಗ ಮನುಷ್ಯನ ತೂಕ 60 kg ಇದ್ದಾಗ ಯಾವಾಗ ನೆಲದಿಂದ ಬಿಡುತ್ತೆ 1:3, ಅರ್ಥಾತ್ 180 kg ತೂಕದಿಂದ ಮುಂದಿನ ವಸ್ತುವಿಗೆ ಗುದ್ದುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳೇಬೇಕು. ಸೊ ಇಲ್ಲಿ ಸೀಟ್ ಬೆಲ್ಟ್ ಅಲ್ಲ, ನಿಂತ್ಕೊಂಡಿದ್ದಾರೆ, ಜೋಲಿ ಹೊಡೆದ್ರು, ಮುಂದಕ್ಕೆ ಬಿದ್ದಿದ್ದೆಲ್ಲಿ, ಬಾನೆಟ್ಟಿನ ಮೇಲೆ, ಗೇರ್ ಲಿವರ್ ಹೇಗಿತ್ತು, ಹೀಗೆ ಸ್ಟ್ರೈಟ್. ಇದರ ಮೇಲ್ಗಡೆ ನಾಬ್ ಇಲ್ಲ, ನಾಬಿನ ಬದಲಿಗೆ ಬೋಲ್ಟ್. ಆ ಬೋಲ್ಟಿನ ಮೇಲೆ ಇವ್ರ ಹಣೆ ಹೋಗಿ ಗುದ್ದಿದ ತಕ್ಷಣ ಅಲ್ಲೇ ಇದ್ದಾರೆ, ಏನು ಸೌಂಡೇ ಇಲ್ಲ. ಈಗ ಒಂದು 30-32 ವರ್ಷದ ಮಹಿಳೆಯನ್ನು ಯಾರು ಡ್ರೈವರ್ ಕಂಡಕ್ಟರ್ ಸರಿಯಾಗಿ ಅವ್ರಿಗೆ ಎತ್ತಿಕ್ಕಾಗೋದಿಲ್ಲ ತಾನೆ. ಬೇರೆ ಪ್ಯಾಸೆಂಜರ್ ಸಹಾಯದಿಂದ ಅವ್ರನ್ನ ಎತ್ತದ್ರೊಳಗೆ ಮಹಿಳೆ ಜೀವ ಹೋಗಿದೆ. ಹಾಗಾಗಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಮಕ್ಕಳ ಮೇಲೆ ನಾನಾ ಕನಸುಗಳನ್ನು ಇಟ್ಕೊಂಡಿರ್ತಾರೆ ಪೇರೆಂಟ್ಸ್ಗಳು, ನನ್ನ ಮಗು ಹೀಗಿರಬೇಕು ಅಂತ. ಜೊತೆಯಲ್ಲಿ ಆ ಮಗುವಿನ ಭವಿಷ್ಯ ಅದಿಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರ್ತಾ ಇದೆ. ನೀವು ಅದಕ್ಕೆ ಮೊದಲಿನ ಗುರುಗಳಾಗಬೇಕು. ನೀವಿಬ್ಬರು ಅಲ್ಲಿಂದ ಕರ್ಕೊಂಡು ನೀವು ಸೇಫಾಗಿ ಬಿಟ್ಟರೆ ತಾನೇ ಇಲ್ಲಿ ವಿದ್ಯೆ ಕಲಿಯೋದು. ಹಾಗಾಗಿ ಮೊದಲಿನ ಜವಾಬ್ದಾರಿ ನಿಮ್ಮದು. ಬೇಜಾರಾಯ್ತಾ ಹೇಳಿದ್ದು? ಬೇಜಾರಾಗಬೇಡಿ. ಮಕ್ಕಳನ್ನು ಯಾವತ್ತೂ ಪ್ಯಾಸೇಜ್ ಮೇಲೆ ನಿಲ್ಲಕ್ಕೆ ಬಿಡಬೇಡಿ. ನೀವು ಮಕ್ಕಳನ್ನು ಹಸಿದ ಮೇಲೆ ಫುಟ್ಬೋರ್ಡ್ ಮೇಲೆ ನಿಂತ್ಕೊಂಡು ಅಣ್ಣ ರೈಟ್ ಹೋಗಲಿ ಅಂತ ಅಲ್ಲೇ ನಿಂತ್ಕೊಂಡು ಮುಂದಕ್ಕೆ ನೋಡ್ತಾ ಇರಬೇಡಿ. ನೀವು ಪ್ಯಾಸೆಂಜಲ್ಲಿ ಹಿಂದೆ ಮುಂದೆ ತಿರುಗಾಡ್ತಾ ಇರಬೇಕು. ಯಾವ ಮಗು ಏನು ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಆ ಮಗುವಿಗೆ ನೀವೇನು ಬೈಬೇಡಿ, ಅವರಿಗೆ ನೀವು ಸಂತೋಷವಾಗಿ ಖುಷಿಯಿಂದ ಸಮಾಧಾನದಿಂದ ಮಾತಾಡಿ. ಏನೇ ತಪ್ಪು ಮಾಡಿದರೆ ನಿಮ್ಮ ಇನ್ಚಾರ್ಜ್ ಯಾರಿರ್ತಾರೆ ಅವರಿಗೆ ಅದನ್ನು ಹೇಳಬೇಕು, ಈ ಥರ ಮಾಡ್ತಾ ಇದ್ದಾರೆ. ಓಕೆನಾ ಸರ್? ಈ ಕಡೆ ಬರೋಣ. ಮುಖ್ಯವಾಗಿ ಇಲ್ಲಿ ನಾನು ಹೇಳಿದ ಜವಾಬ್ದಾರಿ ಅಂಥೇಳಿ ನಿರೀಕ್ಷೆ. ಸರ್ ಯಾವತ್ತೂ ಕೂಡ ನಿರೀಕ್ಷೆ ಅನ್ನೋದು ಇಟ್ಕೊಳ್ಬೇಕಂತೆ. ನಿರೀಕ್ಷೆ ಯಾಕೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ನಿಮ್ಮ ಹೆಸರೇನು ಸರ್? ಭೀಮಣ್ಣ. ನಿಮ್ಮ ಹೆಸರು ಸರ್? ಮುನಿರಾಜು ಭೀಮಣ್ಣ ಒಂದೇ ಊರಿನವ್ರು ಸರ್, ಅಕ್ಕಪಕ್ಕ ಹಳ್ಳಿಯವರು ಅಂತ ಇಟ್ಕೊಳ್ಳಿ. ಇವ್ರ ಊರಿಗೂ ಅವ್ರ ಊರಿಗೂ 1.5 ಕಿಲೋಮೀಟರ್ ದೂರ. ಓಕೆ, ಭೀಮಣ್ಣ ರಾತ್ರಿ ಫೋನ್ ಮಾಡ್ತಾರೆ 10:30-11 ಗಂಟೆಗೆ ಮುನಿರಾಜು ಅವರಿಗೆ. ಮುನಿರಾಜ್ ಅಣ್ಣ ಸ್ವಲ್ಪ ಅರ್ಜೆಂಟ್ ಬಾರಪ್ಪ, ನನಗೆ ಯಾಕೋ ಸ್ವಲ್ಪ ತ್ರಾಸಾಗ್ತಾ ಇದೆ ಅಂತ ಇದ್ರು ಫೋನ್ ಮಾಡ್ತಾರೆ. ರಾತ್ರಿ 10:30 ಗಂಟೆ, ಮಳೆ ಬೇರೆ ಬರ್ತಾ ಇದೆ. ಆವಾಗ ಇವ್ರು ತೀರ್ಮಾನ ಮಾಡ್ತಾರೆ, ಮಳೆ ಬರ್ತಾ ಇದೆ, ಕರೆಂಟ್ ಇಲ್ಲ, ಹಳ್ಳಿ ದಾರಿಲಿ ಹೋಗಬೇಕು, ಒಂದು ಬ್ಯಾಟ್ರಿ ಇರಲಿ ಅಂತ ಟಾರ್ಚ್ ಇಟ್ಕೊಳ್ತಾರೆ. ಜೊತೆಲಿ ಕೈಯಲ್ಲಿ ಒಂದು ದೊಣ್ಣೆ ಇಟ್ಕೊಳ್ತಾರೆ. ಯಾಕೆ ಎಲ್ಲಾದರೂ ನಾಯಿಗೆ ಬಂದು ಹಾವಿಗೆ ಬಂದರೆ ಬೆರೆಸೋದಕ್ಕೆ ಅಂತ, ಏನೇ ಆಗಲಿ ಅಂತ ವಾಟರ್ ಬಾಟಲ್ ಇಟ್ಕೊಳ್ತಾರೆ. ಯಾಕೆ ಮುಂದೆ ಏನಾದರೂ ಆದರೂ ಕೂಡ ನಾನು ಅದಕ್ಕೆ ಏನು ಮಾಡ್ಕೋಬೇಕು ಆ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ತೊಗೊಳ್ತೀನಿ. ಹೀಗಾಗಿ ಡ್ರೈವಿಂಗನ್ನು ಮಾಡುವಾಗ ಯಾವತ್ತೂ ಕೂಡ ನಾವು ಯೋಚನೆ ಮಾಡೋಣ ಮುಂದೆ ಏನು ಆಗಬಹುದು. ಅರ್ಥ ಆಯ್ತಾ? ನೆಕ್ಸ್ಟು ಏಕಾಗ್ರತೆ ಅಂತ ಹೇಳಿದರೆ, ಯಾವತ್ತೂ ಕೂಡ ಏಕಾಗ್ರತೆಯನ್ನು ಭಂಗ ಮಾಡೋದಕ್ಕೆ ಭಾಳಷ್ಟು ವಿಧಾನಗಳಿವೆ. ಏಕಾಗ್ರತೆಯನ್ನು ಭಂಗ ಮಾಡೋದು ಹೇಗೆ ಅಂತ ಹೇಳಿದರೆ, ನಾನು ಕೂತ್ಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ಹೇ ರಾಮಚಂದ್ರ, ಭಗವಂತ, ಸಾಯಿಬಾಬಾ, ಗುರುಗಳೆಲ್ಲ ಕಾಪಾಡಪ್ಪ ಅಂತ ಹೇಳ್ಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಈ ಮನಸ್ಸನ್ನು ಗುರುಗಳು ಕಾಪಾಡ್ತಾರಾ? ನೋ. ಎದುರುಗಡೆಯಲ್ಲಿ ಮಾಧುರಿ ದೀಕ್ಷಿತನ್ನು ಒಳ್ಳೆ ಡ್ರೆಸ್ ಹಾಕಿ ನಿಲ್ಲಿಸಿ ಫೋಟೋ ನೋಡ್ತೀರ, ಅಬ್ಬಾಬಾ ಎಷ್ಟು ಚೆನ್ನಾಗಿದ್ದಾರಪ್ಪ. ಅವ್ದು ಯಾವುದೋ ರಾಬರ್ಟ್ ಪಿಕ್ಚರ್ ದೊಡ್ಡ ಫೋಟೋ ಹಾಕಿಬಿಟ್ಟು ಹಿಂಗೆ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಕಣ್ಣಿಂದ ಮುಂದ್ಗಡೆಗೆ ನೋಡ್ತಾ ಇದ್ದೀನಿ, ಮುಂದ್ಗಡೆ ದೂರದ ತನಕ ನೋಡ್ತಾ ಇದ್ದೀನಿ. ಈ ಕಣ್ಣು ನೋಡಿದ್ದನ್ನು ಇದಕ್ಕೆ ಮೆಸೇಜ್ ಹೋಗುತ್ತೆ, ಇದರ ಮುಖಾಂತರ ನಮ್ಮ ಕೈಕಾಲುಗಳಿಗೆ ಕೆಲಸ ಮಾಡ್ತಾ ಇದೆ. ಅಣ್ಣ ಸೂಪರ್ ಆಗಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನಪ್ಪ. ನೋಡಿದ್ದು ಬರೀ 2 ಸೆಕೆಂಡ್ ಮಾತ್ರ. ಎಷ್ಟು ಸೆಕೆಂಡ್ ನೋಡಿದ್ರಿ? 2 ಸೆಕೆಂಡ್, ಜಸ್ಟ್ 2 ಸೆಕೆಂಡ್.
ಈ 2 ಸೆಕೆಂಡಲ್ಲಿ ನಿಮ್ಮ ಗಾಡಿಯ ವೇಗ 60 ಕಿಲೋಮೀಟರ್ ಸ್ಪೀಡ್ನಲ್ಲಿದೆ. ಎಷ್ಟು ಕಿಲೋಮೀಟರ್ ಇದೆ ಸರ್? 60 ಕಿಲೋಮೀಟರ್ ಸ್ಪೀಡ್. 60 ಕಿಲೋಮೀಟರ್ ಸ್ಟೇರಿಂಗನ್ನು ಹಿಡಿದಿದ್ದೀನಿ, ಈ ಕಡೆ ನೋಡಿದೆ ಎಷ್ಟು ಚೆನ್ನಾಗಿದ್ದಾರಪ್ಪ, ಆಹಾ ಸೂಪರ್ ಆಗಿದೆ. 2 ಸೆಕೆಂಡಲ್ಲಿ ನಿಮ್ಮ ಗಾಡಿ ನಿಂತಿರುತ್ತಾ, ಮೂಮೆಂಟಲ್ಲಿರುತ್ತಾ? ಆ 2 ಸೆಕೆಂಡಿಗೆ ನನ್ನ ಗಾಡಿ 120 ಅಡಿಯಷ್ಟು ಮುಂದಕ್ಕೆ ಹೋಯಿತು. ಆ 120 ಅಡಿ ಮುಂದಕ್ಕೆ ಹೋಗ್ಬೇಕಾದ್ರೆ ನನ್ನ ಕಣ್ಣಿನ ದೃಷ್ಟಿ ಈ ಕಡೆಗಿತ್ತು. ಆ ಮಧ್ಯದಲ್ಲಿ ನಾಯಿ ಹೋಯ್ತಾ ಬೆಕ್ಕು ಹೋಯ್ತಾ ನನಗೆ ಗೊತ್ತಾಗಲೇ ಇಲ್ಲ. ನಾನು ಸಡನ್ನಾಗಿ ಕಣ್ಣನ್ನು ರೋಡಿಗೆ ತೊಗೊಂಡು ಬರ್ತೀನಿ, ಎದುರುಗಡೆಯಿಂದ ಕಾರು ಹೋಗ್ತಾ ಇದ್ದ ಸ್ವಾಮಿ ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ಟ. ನಾನು ಅವಾಗ ಬ್ರೇಕನ್ನು ಅಪ್ಲೈ ಮಾಡ್ತೀನಿ, ಎಮರ್ಜೆನ್ಸಿ ಬ್ರೇಕ್. ಗಾಡಿ ನಿಲ್ಲೋದಿಲ್ಲ. ಯಾಕೆಂದರೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಅನ್ನೋದು ಏನಿದೆ, 60 ಕಿಲೋಮೀಟ್ರ್ ವೇಗದಲ್ಲಿ ನಾನು ಬ್ರೇಕ್ ಮಾಡಿದಾಗ ಕನಿಷ್ಠ 18ರಿಂದ 20 ಮೀಟರ್ ಮುಂದಕ್ಕೆ ಹೋಗಿ ಅದು ನಿಲ್ಲಬೇಕು. ಯಾಕೆಂದರೆ ಆ ಮೂಮೆಂಟಮ್ ಫೋರ್ಸ್ ನಿಲ್ಲಲಿಕ್ಕೆ ಬಿಡೋದಿಲ್ಲ. ಹಾಗಿದ್ರೆ 18ರಿಂದ 20 ಮೀಟ್ರ್ ಅಂದರೆ ಅರ್ಥಾತ್ ಒಂದು 62 ಅಡಿಯಷ್ಟು ದೂರ. ನಾನು ನೋಡಿದ್ದು 40 ಅಡಿ ದೂರದಲ್ಲಿ ಬ್ರೇಕ್ ಅಪ್ಲೈ ಮಾಡಿದೆ, ನಿಲ್ಲೇ ಇಲ್ಲ, ಹೋಗಿ ಗುದ್ದು ಬಿಡ್ತು. ಆವಾಗ ಡ್ರೈವರ್ ಹೇಳ್ತಾನೆ, ಸರ್ ನಾನು ಎಷ್ಟು ಚೆನ್ನಾಗಿ ಬ್ರೇಕ್ ಹಾಕಿದ್ದೀನಿ ನೋಡಿ, ಟಯರ್ ನೆಲಕ್ಕೆ ತಿಕ್ಕೊಂಡು ಹೋಗಿದೆ ನೋಡಿ ಸರ್, ನಂದೇನು ತಪ್ಪಿಲ್ಲ ಅಂತ. ಏನು ಹೇಳ್ತೀರ ಇದಕ್ಕೆ? ನಾವು ಬ್ರೇಕನ್ನು ಮಾಡೋದು ವೀಲಿಗೆ, ನೆನ್ಪಿಟ್ಕೊಂಡಿರಿ. 2 ವೀಲರ್ 4 ವೀಲರ್ 6 ವೀಲರ್ ಯಾವುದಕ್ಕೆ ಕೂಡ ನಾವು ಬ್ರೇಕನ್ನು ಮಾಡೋದು ವೀಲಿಗೆ. ವೀಲ್ನಲ್ಲಿರ್ತಕ್ಕಂಥ ಲೈನರು ಡ್ರಮ್ಮನ್ನು ಹಿಡಿಯುತ್ತೆ, ಡ್ರಮ್ಮನ್ನು ಹಿಡಿದು ವೀಲು ನಿಲ್ತು. ಬಟ್ ಗಾಡಿ ನಿಲ್ಲೋದಿಲ್ಲ, ಆ ಮೂಮೆಂಟಮ್ ಫೋರ್ಸ್ ಅದಕ್ಕೆ ನಿಲ್ಲಕ್ಕೆ ಬಿಡೋದಿಲ್ಲ. ಆಗ ನೆಲಕ್ಕೆ ಟಯರ್ ತಿಕ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಎಲ್ಲಿವರೆಗೂ ನನ್ನ ಕಣ್ಣಿನ ದೃಷ್ಟಿ ನೇರವಾಗಿ ಇದೆ, ಮುಂದಿನದನ್ನು ನೋಡ್ತಾ ಇದೆ, ಕಿವಿಯಿಂದ ಕೆಲವೊಂದು ಅಬ್ನಾರ್ಮಲ್ ನಾಯ್ಸನ್ನು ಕೇಳ್ತಾ ಇದ್ದೀನಿ, ಅರ್ಥಾತ್ ಹಾರ್ನ್ ಇರ್ಬೋದು, ಗಾಡಿ ಚಸ್ಸಿ ಅಡಿಗಂಡ ಶಬ್ದಗಳಿರ್ಬೋದು, ಕಣ್ಣು ಕಿವಿ 2 ಅಲರ್ಟ್ ಆಗಿರಬೇಕು ಡ್ರೈವಿಂಗ್ ಮಾಡುವಾಗ. ಕೆಲವರಿಗೆ ಡ್ರೈವರಿಗೆ ಶತ್ರು ಒಬ್ಬ ಇದ್ದಾನೆ, ದೊಡ್ಡ ಶತ್ರು. ಯಾರು ಹೇಳಿ ಸರ್? ನಿದ್ರೆ. ಏನು ಹೇಳಿ? ಭಯಂಕರ ಕೆಟ್ಟವನು, ಕೇಳೋದೇ ಇಲ್ಲ ಸರ್. ಬಾಯಲ್ಲಿ ತಂಬಾಕು ಹಾಕಿಟ್ರು ಕೇಳೋಲ್ಲ ಸರ್, ಕದ್ದು ಮುಚ್ಚಿ ಮಾಮ್ ಹಾಕಿಟ್ಕೊಂಡ್ರು ಬಿಡೋದೇ ಇಲ್ಲ ಸರ್. ಅಷ್ಟು ದೊಡ್ಡ ಶತ್ರು. ರಾತ್ರಿ ಮಲಗಿದ್ದು ಲೇಟಾಗಿ ಸರ್, ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತೀನಿ, ಮತ್ತೆ ಡ್ರೈವಿಂಗ್ ಮಾಡ್ತಾ ಇರ್ತೀನಿ. ಈ ಥರ ಆದಾಗ ವೆರಿ ಸಿಂಪಲ್ಲಾಗಿ ನಿಮ್ಗೊಂದು ನಾನು ಹೇಳ್ತೀನಿ, ಹೇಗೆ ಅದನ್ನು ಕಂಟ್ರೋಲ್ ಮಾಡು. ನಿದ್ದೆ ಬಂದಿದೆಯಾ ಯಾರಿಗಾದರೂ? ನಾನು ಕಾರ್ ಓಡಿಸ್ಬೇಕಾದ್ರೆ ನಿದ್ದೆ ಬರುತ್ತೆ ರಾತ್ರಿ 10 ಗಂಟೆ ಮೇಲೆ. ನಿಮ್ಗೆ ಬರುತ್ತೆ ಯಾವತ್ತಾದರೂ? ಬರ್ತಾ ಇಲ್ಲೋ? ಹಾಂ ಹೂ ಹೇಳಿ. ನೀವೇನು ರೋಬೋಟ್ ಅಲ್ಲ, ಬಂದೇ ಬರುತ್ತೆ, ಮನುಷ್ಯನ ಬಂದೇ ಬರುತ್ತೆ. ನಿಮಗೂ ಬರುತ್ತೆ ಇಲ್ಲಮ್ಮ? ಬರುತ್ತಲ್ಲ. ಪೇಪರ್ ಓದ್ತಾ ಇದ್ರೆ ಬರುತ್ತೆ ತಾನೇ? ಅದೇ ಮೊಬೈಲ್ ನೋಡ್ತಾ ಇದ್ರೆ ಬರುತ್ತಾ? ನೋ ವೇ, ಚಾನ್ಸೇ ಇಲ್ಲ ಸರ್, ಬರೋದೇ ಇಲ್ಲ. ಹಾಂ, ಬರೋಲ್ಲ ಸರ್. ಇಂಟ್ರೆಸ್ಟ್. ಹೌದಾ? ವೆರಿ ಗುಡ್. ಸೊ ಇಂಥ ಟೈಮಲ್ಲಿ ಆ ರೀತಿ ಬಂದರೆ ಸರ್ ಬಂದೇ ಬರುತ್ತೆ. ಅಲರ್ಟ್ ಆಗಿರಬೇಕು. ನಮ್ಮ ಒಳಗಡೆ ಇರ್ತಕ್ಕಂಥ ಆ ಒಂದು ನಮ್ಮ ಏನು ಹೇಳ್ತೀವಿ ಅದಕ್ಕೆ ಅಂತಾರೆ ಫೋರ್ಸ್ ಅಂತ ಹೇಳಿದರೆ ಒಂದು ಅದಕ್ಕೆ ನಮ್ಮ ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. ಸೊ ಅದು ಡ್ರೈವಿಂಗ್ ಮಾಡುವಾಗ ಆ ಥರ ಏನಾದರೂ ನಿಮಗೆ ವ್ಯಾಕುಲತೆ, ಡ್ರೌಸಿನೆಸ್. ಇಲ್ಲಿ ಕಾರ್ ಓಡಿಸೋರು ಯಾರು ಇದ್ದೀರಾ? ಕಂಟಿನ್ಯೂ AC ಕಾರ್ ಓಡಿಸೋರು ತುಂಬ ಇಂಪಾರ್ಟೆಂಟ್. ಕೇಳ್ಕೊಳ್ಳಿ ಸರ್. ಯಾವಾಗ ಕಂಟಿನ್ಯೂ ಆಗಿ ಹೈಯರ್ ಆಫೀಸರ್ಸ್ ಒಳಗಡೆ ಕೂತ್ಕೊಂಡಿರ್ತಾರೆ, ನಾನು 4 ವಿಂಡೋಸಿನ ಗ್ಲಾಸನ್ನು ಏರಿಸ್ಕೊಂಡು ನಾನು AC ಆನ್ ಮಾಡ್ಕೊಂಡು ಕಂಟಿನ್ಯೂ ಓಡಿಸ್ತಾ ಇದ್ದರೆ ನನಗೇನಾಗುತ್ತೆ ಅಂತ ಹೇಳಿದ್ರೆ, ಕೂಲ್ ಆದಾಗ ಮನುಷ್ಯನ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ, ಜೊತೆಯಲ್ಲಿ ಮಿದುಳಿಗೆ ಬ್ಲಡ್ ಪ್ರೆಷರ್ ಕಡಿಮೆ ಸರ್ಕ್ಯುಲೇಷನ್ ಆದಾಗ ಆಟೋಮೆಟಿಕ್ಲಿ ಕೂತಲ್ಲೇ ನಿದ್ದೆ ಬರಲಿಕ್ಕೆ ಚಾನ್ಸಸ್ ಇದೆ. ಸೊ ಈ ರೀತಿಯ ಕಂಡೀಷನ್ನಲ್ಲಿ 1 ಗಂಟೆಗೆ ಒಮ್ಮೆ ಗ್ಲಾಸನ್ನು ಕೆಳಗಡೆ ಇಳಿಸ್ಕೊಂಡು ಒಳಗಡೆಯ ಫ್ರೆಶ್ ಏರನ್ನು ತಗೊಳ್ತಕ್ಕಂಥದ್ದು ಮಾಡಲೇಬೇಕು. ಇದು ಪ್ರೂವ್ ಆಗಿದೆ. ಹಾಗಾಗಿ AC ಕಂಟಿನ್ಯೂ ಹಾಕಿ ಓಡಿಸ್ತಾ ಇರೋರಿಗೆ ಒಂದು ಗಮನ ಗೊತ್ತಿರಲಿ, ಇದು ಆ ಥರ ಓಡಿಸೋದು ಬೇಡ. ಸ್ವಲ್ಪ ಹೊರಗಿನ ಗಾಳಿಯನ್ನು ನಾವು ತಗೊಳ್ಳೋಣ. ಈಗ ನೋಡಿ, ಹೊರಗಡೆ ಗಾಳಿ ಬಂತು, ಎಷ್ಟು ಫ್ರೆಶ್ ಆಗ್ತಾ ಇದೆ, ಮನಸ್ಸು ಖುಷಿ ಆಗ್ತಾ ಇದೆಯಲ್ಲ. ಸೊ ಅದೇ ಥರ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಆ ಥರ ನಿದ್ದೆ ಬಂದಿರೋ ಸಂದರ್ಭ ಏನು ಮಾಡ್ಬೋದು ಅಂತ ಹೇಳಿದರೆ, ನಿಮಗೂ ಕೂಡ ನನಗೆ ಗಮನ ಹರಿಸ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ನಿದ್ದೆ ಥರ ಫೀಲಿಂಗ್ ಆಗ್ತಾ ಇದೆ, ನಿಂತಲ್ಲೇ ನೀವು ಕೂತ್ಕೊಂಡಲ್ಲೇ ಇವರು ಸ್ಟೇರಿಂಗನ್ನು ಹಿಡ್ಕೊಂಡಿರ್ತೀರ. ಏನು ಮಾಡಬೇಕು? ಮೂಗಲ್ಲಿ ಒಳ್ಳೆ ರೀತಿಯ ಶ್ವಾಸವನ್ನು ತಗೊಳ್ಳಿ. 3 ಸರಿ ಮಾಡಿ ಸರ್, 3 ಸರಿ ಮಾಡಿ. ಇದು ನಿಮ್ಗೆ ಹೇಗಾಗತ್ತೆ ಅಂತ ಹೇಳಿದ್ರೆ ಮತ್ತೆ ಫ್ರೆಶ್ ಆಗುತ್ತೆ ಫೀಲ್. ಯಾವತ್ತೂ ನಮ್ಮ ಮೆದುಳನ್ನು ಫ್ರೆಶ್ ಇಟ್ಕೊಂಡಿರ್ಬೇಕು, ಆವಾಗ ನಮ್ಮ ನಿದ್ದೆ ಹತ್ತಿರ ಬರೋದಿಲ್ಲ. ಸೊ ಡ್ರೈವಿಂಗ್ ಮಾಡ್ಬೇಕಾದ್ರೆ ಈ ಥರ ಬಂದಾಗ ನೀವು ಈ ಥರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ವ್ಯಾಕುಲತೆಯಿಂದ ಪಾರಾಗ್ತೀರಾ, ನಿದ್ರೆಯಿಂದ ಪಾರಾಗ್ತೀರಾ. ಸೊ ಹಾಗಾಗಿ ಸ್ನೇಹಿತರೆ, ಡ್ರೈವಿಂಗ್ ಮಾಡುವಾಗ ಯಾವತ್ತೂ ಕೂಡ ಗಮನವನ್ನು ರೋಡ್ನಲ್ಲೇ ಇರಲಿ, ಕಿವಿ ಅಲರ್ಟ್ ಆಗಿರಲಿ. ಗಮನ ಯಾವಾಗ ರೋಡಲ್ಲಿ ಇರೋದಿಲ್ಲ ಆಗ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗಲಿಕ್ಕೆ ಚಾನ್ಸಸ್ ಇದೆ. ಆಕ್ಸಿಡೆಂಟ್ ಆಗಬಾರದು, ಆಗಬೇಕಾ?
ಆಗಬಾರ್ದಲ್ಲ ಸರ್? ಖಂಡಿತವಾಗಲು. ಒಂದು ಪ್ರಾಪರ್ಟಿ ಹಾಳಾಗುತ್ತೆ, ಜೊತೆಯಲ್ಲಿ ಬೇರೆ ಅದರ್ ರೋಡ್ ಯೂಸರ್ಸ್ ಅಂತ ಹೇಳ್ತೀವಿ, ಅವರಿಗೂ ಬೇರೆ ರೀತಿಯಲ್ಲಿ ತೊಂದರೆ ಆಗ್ಬೋದು, ನನಗೂ ಕೂಡ ತೊಂದರೆ ಆಗುತ್ತೆ. ನೆಕ್ಸ್ಟು ಸೌಜನ್ಯತೆ ಮಾತಾಡುವಾಗ ಸ್ಕೂಲ್ ಬಸ್ ಡ್ರೈವರ್ಸ್ ಮತ್ತು ಕೇರ್ ಟೇಕರ್ಸ್ಗಳು ಯಾವುದೇ ಕಾರಣಕ್ಕೂ ಮಕ್ಕಳ ಮನಸ್ಸಿಗೆ ಮುದ ಕೊಡುವಂತಹ ಮಾತುಗಳನ್ನಾಡಿ, ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಬೇಜಾರಾಗ್ತಕ್ಕಂಥ ಮಾತನ್ನು ಯಾವತ್ತೂ ಕೂಡ ಆಡಬೇಡಿ. ನೋ, ಚಾನ್ಸೇ ಇಲ್ಲ. ನಿಮ್ಮ ಒಂದು ಮಾತು ಎಲ್ಲೆಲ್ಲಿಗೂ ಹೋಗಿ ಮುಟ್ಟಿ ಅದು ನೆಕ್ಸ್ಟ್ ಎಲ್ಲಿಗೆ ಅಂದರೆ ಶಾಲೆಯ ಆಡಳಿತಾಧಿಕಾರಿಗಳ ಮಟ್ಟಿಗೆ ಬರುತ್ತೆ. ಜೊತೆಯಲ್ಲಿ ಎಜುಕೇಷನ್ ಲೆವೆಲ್ ಇವ್ರದ್ದು ಇದೇ ರೀತಿ ಇರ್ಬೋದು, ಶಾಲೆಯಲ್ಲೂ ಹೀಗೆ ಮಾಡ್ತಾರೋ ಏನೋ ಅನ್ನೋ ಒಂದು ಮಟ್ಟಕ್ಕೆ ಬರುತ್ತೆ. ಹಾಗಾಗಿ ಮಕ್ಕಳು ಏನಾದರೂ ನಿಮಗೆ ಉಲ್ಟಾ ಮಾತಾಡಿದರೂ ಕೂಡ ಸಹಿಸ್ಕೊಳ್ಳಿ. ಹೌದಾ ಪುಟ ಅಂತ ಅವ್ರನ್ನ ರಮಿಸಿ ಪ್ರೀತಿಯಿಂದ ಮಾತಾಡಿಕೊಂಡು ಅವನನ್ನು ನೀವು ಸ್ನೇಹಿತನನ್ನಾಗಿ ಮಾಡ್ಕೊಳ್ಳಿ. ಬಿಜಾಪುರದಲ್ಲಿ ಪೋಕ್ಸೋ ಅಂತ ಹೇಳ್ತಾರೆ, ಗೊತ್ತಲ್ಲ ನಿಮಗೆ? ಗೊತ್ತಿದೆಯಾ ಅಲ್ವಾ? ತುಂಬಾ ಡೇಂಜರ್ ಇದೆ. 20 ವರ್ಷ ಆ ಚಾಲಕನಿಗೆ ಜೈಲಾಗಿದೆ. 20 ವರ್ಷ. ಯಾಕಂತ ಹೇಳಿದರೆ ಅಲ್ಲಿ ಕೇರ್ ಟೇಕರ್ ಇರಲಿಲ್ಲ. ಸೊ ಲಾಸ್ಟಿಗೆ ಇಳಿತಕ್ಕಂಥ ಒಂದು ಹೆಣ್ಣು ಮಗುವಿಗೂ ಅವನಿಗೂ ಸ್ನೇಹ ಆಯಿತು, ಅದು ಬೇರೆ ರೀತಿಯಲ್ಲಿ ಟರ್ನ್ ಆಯಿತು, ಪ್ರೂವ್ ಆಯಿತು. 20 ವರ್ಷ ಜೈಲಿಗೆ ಹಾಕಿದ್ದಾರೆ ಚಾಲಕರಿಗೆ. ಹಾಗಾಗಿ ನೋಡ್ತಕ್ಕಂಥ ನೋಟ ಕೂಡ, ಮಾತಾಡ್ತಕ್ಕಂಥದ್ದು ನೋಡ್ತಕ್ಕಂಥ ನೋಟ ಕೂಡ ಹೇಗಿರಬೇಕು ಅಂತ ಹೇಳಿದರೆ, ನಾನು ನನ್ನ ಮಗಳ ಜೊತೆಲಿ ನಾನು ಮಾತಾಡ್ತಾ ಇದ್ದೀನಿ, ನಾನು ನನ್ನ ಮಗಳನ್ನು ನೋಡ್ತಾ ಇದ್ದೀನಿ ಅನ್ನೋ ಭಾವನೆ ಇರಬೇಕೇ ವಿನಃ ಬೇರೆ ಸ್ತ್ರೀಯರನ್ನ ನೋಡ್ತಾ ಇದ್ದೀನಿ ಅಂತ ಯಾವತ್ತೂ ಕೂಡ ಇಟ್ಕೋಬೇಡಿ. ಸೊ ಹಾಗಾಗಿ ನೀವು ಕೂಡ ಅಷ್ಟೇ, ದೊಡ್ಡ ಮಕ್ಕಳಿದ್ದಾಗ ನೀವು ಫಿಸಿಕಲಿ ಅವರಿಗೆ ಟಚ್ ಮಾಡೋದು ಮತ್ತೊಂದು ಆ ಥರ ಮಾಡೋದು ಬೇಡ. ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಳ್ಳಿ. ಸಹಾಯ ಬೇಕಿದ್ರೆ ಕೇಳಿ. ಅವ್ರು ನಿಮಗೇನು ಅಂಗವಿಕಲರಾರು ಇದ್ದಾಗ ಅವರ ವಸ್ತುಗಳನ್ನು ನೀವು ಅವರಿಗೆ ಇಟ್ಟು ಮಾಡಿ ಅವ್ರನ್ನ ಸಹಾಯ ಮಾಡಿ ಕೊಡ್ಬೋದು. ಇನ್ನು ಮುಖ್ಯವಾಗಿ ರಕ್ಷಣಾತ್ಮಕ ಚಾಲನೆ ಅಂತ ಹೇಳಿದರೆ ಏನು ಹೇಳ್ತಾರೆ? ರಕ್ಷಣಾತ್ಮಕ ಚಾಲನೆ, ಒಂದನೇ ಚಾಲನೆ ಅಂತ ಹೇಳಿದಾಗ ಇಲ್ಲಿ ನಾವು ಹೇಳ್ತೀವಿ ಏನಪ್ಪ ಅಂತ ಹೇಳಿದರೆ, ವೃತ್ತಿಯ ಶಿಸ್ತು ಜೊತೆಯಲ್ಲಿ ಸಂಚಾರ ಶಿಸ್ತು ಅಂತ ಹೇಳ್ತೀವಿ. ಯಾವ ಚಾಲಕರ ಡ್ರೈವಿಂಗ್ ಮಾಡಬೇಕಾದ್ರೆ ಸಂಚಾರದ ನಿಯಮಗಳನ್ನು ಪಾಲನೆ ಮಾಡಬೇಕು. ಇಲ್ಲಿ ನಾನು ಯಾವ ಚಾಲಕ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾನೆ ಅಂಥವನಿಂದ ನಾನು ಬಚಾವಾಗಬೇಕು. ರಕ್ಷಣಾತ್ಮಕ ಚಾಲನೆ, ನೀವು ಎಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಫಿಟ್ ಇದ್ದೀರಾ, ಆದರೆ ಎದುರುಗಡೆಯ ಬರೋ ಚಾಲಕ ಹೇಗಿದ್ದಾನೆ ಅಂತ ನಿಮಗೆ ಯಾರಿಗಾದರೂ ಗೊತ್ತಿದೆಯಾ ಸರ್? ನಿಮಗೆ 20 ವರ್ಷದ ಅನುಭವ, 25 ವರ್ಷದ ಅನುಭವ ಇದ್ದೀರಾ. 25 ವರ್ಷದವ್ರು ಯಾರಿದ್ದೀರಾ? ಅನುಭವ ಇದ್ದವರು ಸಾಕಷ್ಟು ಜನ ಇದ್ದೀರಾ. ನಿಮಗೆ ಇಷ್ಟೊಂದು ಅನುಭವಗಳಿದ್ದರೂ ಕೂಡ ಎದುರುಗಡೆ ಮೋಟರ್ ಸೈಕಲ್ನಲ್ಲಿ ಝುಮ್ ಅಂತ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಅವನನ್ನು ಏನಾದರೂ ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಹತ್ರ ಆಗುತ್ತಾ? ಚಾನ್ಸೇ ಇಲ್ಲ. ಅಂತಹ ಹುಚ್ಚರಿಂದ ನೀವು ಸೇಫ್ ಆಗಿರಿ ಅಂತ ಹೇಳುತ್ತೆ. ಅರ್ಥಾತ್ ಎದುರುಗಡೆಯ ಬರ್ತಕ್ಕಂಥ ಅಪಾಯಕಾರಿ ಸನ್ನಿವೇಶಗಳಿಂದ, ಅಪಾಯಕಾರಿ ಯಾರೋ ಒಬ್ಬ ಮೂರ್ಖ ಅವನು ಎದುರುಗಡೆ ಬರ್ತಾ ಇದ್ದಾನೆ, ಅಂಥವನಿಂದ ನಾನು ಸೇಫ್ ಆಗಿರೋಣ. ಈಗ ಒಂದು ಸಿಂಪಲ್, ಕೆಲವೊಮ್ಮೆ 2 ವೀಲರ್ ಓಡಿಸ್ತಕ್ಕಂಥವ್ರು, ಇನ್ನು ದೊಡ್ಡ ಗಾಡಿ ಓಡಿಸ್ತಕ್ಕಂಥವ್ರು ಕೆಲವೊಂದು ಸಂದರ್ಭದಲ್ಲಿ ಹೆಡ್ಲೈಟನ್ನು ಹಾಕೋ ಚಾನ್ಸಸ್ ಇದೆಯಲ್ಲ. ಹೆಡ್ಲೈಟ್ ಹಾಕ್ತೀರಾ ಇಲ್ವಾ? ಏನು ಉದ್ದೇಶ ಹೆಡ್ಲೈಟ್ ಹಾಕೋದು? ಏನು ಉದ್ದೇಶ? ಈಗ ಭೀಮಣ್ಣ ಹೆಡ್ಲೈಟ್ ಹಾಕಿಬಿಡ್ತಾರೆ ಎದುರುಗಡೆ, ಈ ಕಡೆಯಿಂದ ಹೋಗ್ತಿರು. ಭೀಮಣ್ಣ ಕರ್ನಾಟಕದ ಒಂದು ಪ್ರತಿಷ್ಠಿತ ಶಾಲೆಯ ಚಾಲಕ, ಹೆಡ್ಲೈಟ್ ಹಾಕಿದರು. ಯಾಕೆ ಇವರು ಹೆಡ್ಲೈಟ್ ಹಾಕಿದ್ದಾರೆ ಅಂತ ಕೇಳಿದಾಗ, ನನಗೆ ಮುಂದ್ಗಡೆ ಹೋಗೋದಕ್ಕೆ ರಸ್ತೆ ಕಿರಿದಾಗಿದೆ, ಎದುರುಗಡೆಯ ಗಾಡಿ ಬರ್ತಾ ಇರೋನು ಯಾರು? ಮುನಿರಾಜು ಎಂ ಪಿ ರಾಜ್ಯದವರು, ಮಧ್ಯಪ್ರದೇಶದವರು. ನಾನು ಅವರಿಗೆ ಹೆಡ್ಲೈಟ್ ಹಾಕಿ ಏನಿಲ್ಲಯ್ಯ ಅಂತ ಹಾಕಿಬಿಟ್ಟಿದ್ದೀನಿ ಅಂತ ಇವ್ರು ಹೇಳ್ತಾರೆ. ಆಗ ಮುನಿರಾಜು ವೈಪರ್ ಹಾಕಿಬಿಡ್ತಾರೆ, ಹಿಂಗೆ ವೈಪರು ಬರಬೇಡ ಅಂತ ವೈಪರ್ ಹಾಕ್ತಾರೆ. ಆ ವೈಪರ್ ಹಾಕಿದ್ದು ಇವ್ರಿಗೆ ಅರ್ಥ ಆಗಿಲ್ಲ, ಹೆಡ್ಲೈಟ್ ಹಾಕಿದ್ದು ಅವ್ರಿಗೆ ಅರ್ಥ ಆಗಿಲ್ಲ. ಅರ್ಥಾತ್ ಹೆಡ್ಲೈಟ್ ಹಾಕ್ತಕ್ಕಂಥದ್ದು ನಿಯಮದಲ್ಲಿ ಇಲ್ಲ. ನಾವು ಹಾಗಾಗಿ ಎದುರುಗಡೆಯವನು ಯಾರು? ಅವನು ನನ್ನ ಸ್ನೇಹಿತ ಅಲ್ಲ, ರಿಲೇಷನ್ ಅಲ್ಲ, ಜೊತೆಯಲ್ಲಿ ನನ್ನ ಯಾರು ಕೂಡ ಪರಿಚಯಸ್ಥನೂ ಅಲ್ಲ. ಸೊ ಹಾಗಾಗಿ ಅವನ ಕಂಡೀಷನ್ ನೋಡಿಕೊಂಡು ಆಯ್ತಪ್ಪ ನೀನೇ ಹೋಗು, ನಾನು ಸೈಡ್ಗೆ ಹಾಕ್ಕೊಂಡು ನಾನು ಹೋಗ್ತೀನಿ ಅಂತ ಆ ರೀತಿಯಲ್ಲಿ ನಾನು ಬದುಕೋದನ್ನು ಕಲಿಯೋಣ ಎದುರುಗಡೆಯ ಟ್ರಾಫಿಕ್ನಿಂದ. ಸೊ ಹಾಗಾಗಿ ರಕ್ಷಣಾತ್ಮಕ ಚಾಲನೆ, ಎದುರುಗಡೆಯನ್ನು ಯಾರು ನನಗೆ ಗೊತ್ತಿಲ್ಲ ಅಂಥವನಿಂದ ನಾನು ಸೇಫ್ ಆಗಿರಬೇಕು. ಮೋಟಾರು ವಾಹನ ನಿಯಮಗಳು ಎಷ್ಟಿವೆ? ಲಾಸ್ಟ್ ಟೈಮ್ ಒಂದ್ಸರಿ ಬಂದಾಗ ನಾನು ನಿನ್ನ ನೆನಪು ಮಾಡಿದ್ದೆ. ಮೋಟಾರು ವಾಹನ ನಿಯಮಕ್ಕೆ ಅನುಸಾರವಾಗಿ ಎಲ್ಲ ಚಾಲಕರು ಕೂಡ ನಿಯಮವನ್ನು ಪಾಲನೆ ಮಾಡಿದರೆ ಎಲ್ಲೂ ಆಕ್ಸಿಡೆಂಟ್ ಆಗೋದಿಲ್ಲ, ಟ್ರಾಫಿಕ್ ಜಾಮ್ ಆಗೋದಿಲ್ಲ. ನನ್ನ ಉದ್ದೇಶ ಏನು? ನಿಯಮಕ್ಕೆ ವಿರುದ್ಧವಾಗಿ ಬರ್ತಿರೋರ ಜೊತೆ ನಾನು ಎಸ್ಕೇಪ್ ಆಗ್ತಕ್ಕಂಥ ಪ್ಲ್ಯಾನನ್ನು ಮಾಡಬೇಕು. ಹಾಗಿದ್ರೆ ನಿಯಮ ಎಷ್ಟಿದೆ? 40 ಎಷ್ಟಿದೆ? 40. ಮೋಟಾರು ವಾಹನ ನಿಯಮ ಎಷ್ಟಿದೆ? 40. ಮೊದಲನೇ ನಿಯಮ, ನನ್ನ ವಾಹನವನ್ನು ರಸ್ತೆಯ ಎಡಬದಿಗೆ ಚಲಾಯಿಸಬೇಕು. ಎರಡನೇ ನಿಯಮ, ನನ್ನ ಮುಂದಿನ ವಾಹನಕ್ಕೆ ನಾನು ಬಲಬದಿಯಿಂದನೇ ಓವರ್ಟೇಕ್ ಮಾಡಬೇಕು. ಇದು ನಿಯಮ. ಉದ್ದೇಶ ಏನಪ್ಪ ಅಂತ ಹೇಳಿದರೆ, 2 ವೀಲರ್ ಎಲ್ಲರೂ ಓಡಿಸ್ತೀರಾ?
ದೊಡ್ಡ ಗಾಡಿ ಎಲ್ಲರೂ ಓಡಿಸ್ತೀರಾ? ಇಲ್ಲಿ ನಿಯಮದಲ್ಲಿ ಚಿಹ್ನೆ ಮತ್ತು ಸನ್ನೆಗಳು ಅಂತ ಹೇಳ್ತಾರೆ. ಚಿಹ್ನೆ ಮತ್ತು ಸನ್ನೆ. ಈಗ ಚಿಹ್ನೆ ಅಂತೇಳಿ ನೀವು ರಸ್ತೆಯಲ್ಲಿ ನೋಡಿರ್ತೀರಲ್ವಾ, ಒನ್ ವೇ ಟ್ರಾಫಿಕ್ ಇದೆ, ಅರ್ಥಾತ್ 3 ರೀತಿಯ ಚಿಹ್ನೆಗಳಿವೆ. ಅರ್ಥಾತ್ ಏನು? ಒಂದು ಕಡ್ಡಾಯ ಚಿಹ್ನೆಗಳು, ಇನ್ನೊಂದು ಎಚ್ಚರಿಕೆ ಚಿಹ್ನೆಗಳು, ಇನ್ನೊಂದು ಮಾಹಿತಿ ಕೊಡ್ತಕ್ಕಂಥ ಚಿಹ್ನೆ, ಮ್ಯಾಂಡೇಟ್ರಿ, ಇನ್ಫಾರ್ಮೇಟ್ರಿ ಮತ್ತು ಮತ್ತೊಂದು ಕಾಷನರಿ. ಈ 3 ರೀತಿಯ ಚಿಹ್ನೆಗಳು. ಇಲ್ಲಿ ಸನ್ನೆಗಳು ಅಂತ ಹೇಳಿದಾಗ ಮುಂದ್ಗಡೆ ಭೀಮಣ್ಣ ಕೂತ್ಕೊಂಡಿರ್ತಾರೆ, ಮುಂದ್ಗಡೆ ತುಂಬ ದೂರದಲ್ಲಿ. ನನ್ನ ವಾಯ್ಸು ಕೇಳಿಸ್ತಾ ಇಲ್ಲ, ನಾನು ಅವ್ರಿಗೆ ಹೇಳ್ತೇನೆ, ಏನು ಹೇಳಿ, ಹೀಗಂದ್ರೆ ಏನು ಅರ್ಥ? ಬರೋಣ, ಟೀ ಕುಟ್ಕೊಂಡು ಬರೋಣ ಅಂತ ಸನ್ನೆ ಮಾಡೋದು. ಬಾಯಲ್ಲಿ ಏನು ಹೇಳಲಿಲ್ಲ, ಸನ್ನೆ. ಅದೇ ಮಗುವಿಗಾದರೆ ಹೀಗಂತೆ, ಮಗುವಿಗೆ ಹೀಗೆಂದರೆ ಬಾ ಅಂತ ಅರ್ಥ, ಮಗುವಿಗೆ ಬಾ. ಆಗ ಮಗು ಪುಟ ಪುಟ ಅಂತ ಓಡಿ ಬರ್ತದೆ. ನಾನು ಹೀಗನ್ನು ಮಾಡಿದ ಜಾಗದಲ್ಲಿ ಆ ಮಗು ಹತ್ರ ಹೋಗಿ ಹೀಗೆ ಮಾಡಿಬಿಟ್ರೆ ಆ ಮಗು ಸ್ವಲ್ಪ ಹೊತ್ತು ಹೀಗೆ ನೋಡ್ತದೆ, ಅಂಕಲಿಗೆಲ್ಲ ತಲೆಗೆಲ್ಲ ಕೆಟ್ಟೋಗಿದ್ದೇನಪ್ಪ. ಸನ್ನೆ ಮಾಡೋದ್ರಲ್ಲೂ ಅರ್ಥ ಇದೆ ನೋಡಿ ಹೇಗಿದೆ. ಈ ಸನ್ನೆ ನೀವು ಯಾವುದೇ ದೇಶಕ್ಕೆ ಹೋದರೂ ಕೂಡ ಒಂದೇ ಥರ ಇದೆ. ಸೊ ಹಾಗಾಗಿ ನಾನು ಚಾಲನೆ ಮಾಡುವಾಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ ಚಾಲನಾ ಸಿಗ್ನಲ್ ಅಂತೇಳಿ ಇಂಟರ್ನ್ಯಾಷನಲ್ ಹ್ಯಾಂಡ್ ಸಿಗ್ನಲ್ಲು ಎಲ್ಲ ಕಡೆ ಒಂದೇ ಥರ ಇದೆ. ಇದು ರೈಟ್ ಸೈಡಿಗೆ, ನನ್ನ ಗಾಡಿಯನ್ನು ನಾನು ರೈಟಿಗೆ ತಿರುಗಿಸ್ತಾ ಇದ್ದೇನೆ, ನನ್ನ ಗಾಡಿಯನ್ನು ನಾನು ಸ್ಲೋ ಮಾಡ್ತಾ ಇದ್ದೇನೆ. ಡ್ರೈವರಿಗೆ ಗೊತ್ತು ಮುಂದೆ ಸ್ಟಾಪ್ ಇದೆ, ಹಿಂದ್ಗಡೆ ಗಾಡಿಯವ್ರಿಗೆ ಹೇಳ್ತಾರೆ ನಾನು ಬಸ್ಸನ್ನು ಸ್ಲೋ ಮಾಡ್ತಾ ಇದ್ದೀನಿ, ಮಕ್ಕಳು ಇಳಿಬೇಕು, ಆಮೇಲೆ ಹೀಗೆ ತೋರಿಸ್ತೀನಿ, ಅರ್ಥಾತ್ ನಾನು ಗಾಡಿಯನ್ನು ನಿಲ್ಲಿಸ್ತೀನಿ. ಇದು ರೈಟ್ ಟರ್ನು, ಸ್ಲೋ ಮಾಡ್ತಾ ಇದ್ದೀನಿ, ಇದನ್ನು ನಿಲ್ಲಿಸ್ತೀನಿ. ಹಿಂದ್ಗಡೆ ಗಾಡಿಯನ್ನು ತುಂಬ ಹಾರ್ನ್ ಹೊಡಿತಾ ಇದ್ದಾನೆ, ಅವನಿಗೆ ನಾನು ಹೇಳ್ತೀನಿ ಮುಂದಕ್ಕೆ ಹೋಗಪ್ಪ ಮುಂದಕ್ಕೆ. ಹೀಗನ್ಬೇಡಿ, ಮೇಲಕ್ಕೆ ಹೋಗಿ ಅಂತ ಹೇಳಬೇಡಿ, ಅವನಿಗೆ ಮುಂದಕ್ಕೆ ಹೋಗಿ ಅಂತಲೇ ಕಳಿಸೋಣ. ನೆಕ್ಸ್ಟು ಹೀಗೆ ತೋರಿಸ್ತೀನಿ, ಎಡಭಾಗಕ್ಕೆ ಟರ್ನ್ ಮಾಡ್ತಾ ಇದ್ದೀನಿ. ಇದೆಲ್ಲ ಯಾಕೆ ಅಂತ ಹೇಳಿದರೆ, ನೀವು ಮಾಡ್ತಕ್ಕಂಥ ಸಿಗ್ನಲ್ಗಳನ್ನು ನೋಡಿದಾಗ ಅವರು ಸ್ವಲ್ಪ ಅಲರ್ಟ್ ಆಗಿರ್ತಾರೆ.